कराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् पृथ्वीमण्डलमध्यस्थाः पूर्णबोधमताङ्गाः वैष्णवाः विष्णुहृदयाः तान् नमस्ये नमः। श्रीगुरुभ्यो नमः। ಇಲ್ಲಿ ಉಪಸ್ಥಿತಿರುವ ಸ್ವಾಮಿಗಳು ಮಾಧವಾತ್ಮ ತೀರ್ಥರು, ನಮ್ಮ ಗುರುಗಳು ಉತ್ತರಾದಿ ಮಠಾಧೀಶರು ಮೊನ್ನೆ ತುಮಕೂರಿಗೆ ದಿಗ್ವಿಜಯ ಮಾಡಿದಾಗ ಇವರಿಗೆ ಆಶ್ರಮವನ್ನು ನೀಡಿ ಮಾಧವಾತ್ಮ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ. ಅಂತಹ ವಿರಕ್ತ ಸನ್ಯಾಸಿಗಳು ಅವರ ಪಾದಾರವಿಂದಕ್ಕೂ ನಮಸ್ಕಾರವನ್ನು ಮಾಡಿ ಸಜ್ಜನ ವೃಂದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಮಹಾಪರ್ವಕಾಲ. ನಿನ್ನೆ ಸತ್ಯಬೋಧರ ಮಹಿಮೆಯನ್ನು ತಿಳಿದಿದ್ದೇವೆ. ಇವತ್ತು ವಾದಿರಾಜರ ಆರಾಧನಾ ಮಹೋತ್ಸವ. ವಾದಿರಾಜರ ಮಹಿಮೆಯನ್ನು ತಿಳಿದುಕೊಂಡಾಗ ನಮಗೆ ಅವರಲ್ಲಿ ಭಕ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಕಾರಣ, ವಾದಿರಾಜರ ಮಹಿಮೆ ಅಪೂರ್ವವಾದದ್ದು. ವಾದಿರಾಜ ಸ್ವಾಮಿಗಳು ಅವರು ಹುಟ್ಟಿದಂತಹ ಊರು ಹೂವಿನಕೆರೆ, ಉಡುಪಿಯ ಹತ್ತಿರದಲ್ಲಿರುವ ಕುಂಬಾಸಿ ಅಂತ ಊರಿದೆ. ಕುಂಬಾಸಿ ಅಂತನ ಊರಿನ ಪಕ್ಕದಲ್ಲಿ ಬರುವ ಹೂವಿನಕೆರೆ ಅಂತನ ಊರಲ್ಲಿ ಜನ್ಮವನ್ನು ತಾಳ್ತಾರೆ. ಅವರ ಪೂರಾಶ್ರಮದ ತಂದೆಯ ಹೆಸರು ರಾಮಚಂದ್ರಾಚಾರ್ಯರು ಅಂತ, ತಾಯಿ ಗೌರಿದೇವಿ ಅಂತ. ಮದುವೆಯಾಗಿ ತುಂಬ ದಿವಸ ಆಗಿದೆ, ಮಕ್ಕಳಿಲ್ಲ. ಮದುವೆಯಾದ ಮೇಲೆ 5 ವರ್ಷ 6 ವರ್ಷ ಆದಮೇಲೆ ಸಂತಾನ ಆದರೆ ಚೆನ್ನಾಗಿರುತ್ತೆ. 10 ವರ್ಷ 20 ವರ್ಷ ಆದರೂ ಸಂತಾನ ಆಗದೆ ಹೋದರೆ ಬಹಳ ಶ್ರಮ. ಆ ನಿಟ್ಟಿನಲ್ಲಿ ಮಕ್ಕಳಾಗದೇ ಇರುವಂಥ ಸಂದರ್ಭದಲ್ಲಿ ರಾಮಚಂದ್ರಾಚಾರ್ಯ ದಂಪತಿಗಳು ಸೋದಾ ಕ್ಷೇತ್ರಕ್ಕೆ ಬರ್ತಾರೆ. ಆಗಿನ ಸ್ವಾಮಿಗಳು ವಾಗೀಶ ತೀರ್ಥರು. ಆ ವಾಗೀಶ ತೀರ್ಥರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮಗೆ ಸಂತಾನ ಇಲ್ಲ, ಅನುಗ್ರಹವನ್ನು ಮಾಡಬೇಕು, ನಮ್ಮ ವಂಶಾಭಿವೃದ್ಧಿ ಆಗಬೇಕು, ಅನುಗ್ರಹವನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ರಾಮಚಂದ್ರಾಚಾರ್ಯ ದಂಪತಿಗಳು ವಾಗೀಶ ತೀರ್ಥರ ಹತ್ರ. ವಾಗೀಶ ತೀರ್ಥರ ಹೇಳ್ತಾರೆ, ನೋಡಿ ಮಗು ಆಗತ್ತೆ, ಅನುಗ್ರಹವನ್ನು ಮಾಡ್ತೇನೆ, ಆ ಮಗುವನ್ನು ಮಠಕ್ಕೆ ಕೊಡಿ. ಭಾಳ ದುಃಖ ಆಯಿತು. ಮಗು ಆಗತ್ತೆ ಅಂತ ಹೇಳಿದಾಗ ಆನಂದ ಆಯಿತು. ಮಗುವನ್ನು ಮಠಕ್ಕೆ ಕೊಡಿ ಎಂದಾಗ ತುಂಬ ಬೇಸರ ಆಯಿತು. ಹುಟ್ಟಿದ ಮಗುವನ್ನು ಮಠಕ್ಕೆ ಕೊಡೋ ಅಂದರೆ ಯಾರು ಕೊಡ್ತಾರೆ ಹೇಳಿ? ಯಾರೂ ಕೊಡೋದಿಲ್ಲ, ಮನಸ್ಸು ಬರೋದಿಲ್ಲ. ಬಹಳ ಖಿನ್ನರಾದಾಗ ವಾಗೀಶ ತೀರ್ಥರು ಹೇಳ್ತಾರೆ, ಇಬ್ಬರಿಗೂ ಸಮಪಾಲು ಒಂದು ಮಾತು ಹೇಳ್ತೇನೆ. ಮನೆಯಲ್ಲಿ ಮಗುವಿನ ಜನ್ಮವಾದರೆ ಅದು ನಿಮಗೆ, ಮನೆಯಿಂದ ಹೊರಗೆ ಮಗುವಿನ ಜನ್ಮವಾದರೆ ಆ ಮಗು ಮಠಕ್ಕೆ ಅಂತ ಒಂದು ಕರಾರನ್ನು ಹಾಕ್ತಾರೆ. ಅವರಂದರು ಪ್ರಾಯ ರಾಮಚಂದ್ರಾಚಾರ್ಯ ದಂಪತಿಗಳಿಗೆ ಆನಂದ ಏನು ಅಂದರೆ, ಮಗುವಿನ ಜನ್ಮ ಮನೆಯಲ್ಲೇ ಆಗೋದು. ಇವಾಗೆಲ್ಲ ಹಾಸ್ಪಿಟಲ್ ಬಂದಿದೆ. ಪ್ರಾಯ ಹಳೆಯ ಕಾಲದ ಪದ್ಧತಿಯ ಪ್ರಕಾರ ಹೆರಿಗೆಯನ್ನು ಮನೆಯಲ್ಲೇ ಆಗೋದು. ಹೀಗಾಗಿ ಮನೆಯಲ್ಲಿ ಜನ್ಮವಾಗುತ್ತೆ, ಮಗು ನಮ್ಮ ಮನೆಯಲ್ಲಿರುತ್ತೆ, ನಮ್ಮ ಮಗನಾಗಿರ್ತಾನೆ ಅಂತ ಆನಂದ ಆಗಿದೆ ಗೌರಿದೇವಿಗೆ. ಆದರೆ ಸ್ವಾಮಿಗಳು ಬಹಳ ಬುದ್ಧಿವಂತರು. ಭಗವಂತನ ಸಂಕಲ್ಪ ಅವ್ರಿಗೆ ಗೊತ್ತಿದೆ. ಆ ಭಗವಂತನ ಪ್ರೇರಣೆಯಿಂದಾಗಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. ಕೆಲವು ದಿನಗಳಾದ ಮೇಲೆ ಪ್ರೆಗ್ನೆಂಟ್ ಆಗ್ತಾರೆ. ಆಮೇಲೆ ಹೆರಿಗೆಯ ಸಂದರ್ಭ ಬಂತು. ಹೆರಿಗೆಯ ಸಂದರ್ಭ ಬಂದಂತಹ ಕಾಲದಲ್ಲಿ ಆ ಗೌರಿದೇವಿ ಹೊರಗೆ ಬರ್ತಾರಂತೆ. ಹೊರಗೆ ಬಂದಾಗ ಅಲ್ಲೊಂದು ಆಕಳು ಹುಲ್ಲನ್ನು ಮೇಯ್ತಾ ಇತ್ತು. ಅಂಗಳ ಅಂತ ಕರೀತಾರೆ ನಮ್ಮ ಸೈಡಲ್ಲಿ, ಗ್ರೌಂಡಲ್ಲಿ ಮನೆಯ ಹೊರಭಾಗದಲ್ಲಿ ಆಕಳು ಗೌರಿದೇವಿ ಬೆಳೆಸಿದಂತಹ ಹುಲ್ಲನ್ನು, ಸಸ್ಯವನ್ನು, ಫಲಭರಿತವಾದಂತಹ ಮರಗಳನ್ನು ತಿಂದು ಹಾಕ್ತಾ ಇರ್ತದೆ. ತುಂಬ ಗರ್ಭಿಣಿ ಪಾಪ ಗೌರಿದೇವಿ. ಆ ಸಂದರ್ಭದಲ್ಲಿ ಓಡಿ ಹೋಗಿ ನಾನು ಬೆಳೆಸಿದ ಹೂವನ್ನು ತಿನ್ನುತ್ತೆ, ಹಣ್ಣನ್ನು ತಿನ್ನುತ್ತೆ ಅಂತ ಓಡಿ ಹೋಗುವ ಸಂದರ್ಭದಲ್ಲಿ ಅವರಿಗೆ ಹೆರಿಗೆ ಆಗುತ್ತೆ. ಅಂಗಳದಲ್ಲಿ ಮಗುವಿಗೆ ಜನ್ಮವಾಗುತ್ತೆ.
ಅವಾಗ ಗೊತ್ತಾಯಿತು, ಓಹೋ, ಅವರು ಮಹಾನುಭಾವರು ವಾಗೀಶ ತೀರ್ಥರು ಮಗುವಿನ ಜನ್ಮ ಮನೆಯಲ್ಲಿ ಆದರೆ ಅದು ನಿಮಗೆ ಮಗು, ಮನೆಯಿಂದ ಹೊರಗೆ ಮಗುವಿನ ಜನ್ಮವಾದರೆ ಅದು ಮಠಕ್ಕೆ ಅಂತ ಹೇಳಿದರು. ಹಾಗಾದರೆ ಕೃಷ್ಣಾರ್ಪಣ ಮಗು ನಮ್ಮ ಮನೇಲಿ ಇರೋದಿಲ್ಲ ಅಂತ ಹಾಗೇ ಅವರಿಗೆ ಜ್ಞಾನೋದಯ ಆಯಿತು. ಜ್ಞಾನೋದಯ ಆದ ಮೇಲೆ ಮಗುವಿಗೆ ಏಕಾದಶಿ ಹರಿನಾಮ ಪಿತಾನಾಮ ಕುರಿಯಾತು ಅಂತ ಹೇಳಿದಂತೆ 10 ದಿನ ಮೈಲಿ ಇದು ವೃದ್ಧಿ ಮುಗಿತು, ನಾಮಕರಣ ಮಾಡ್ತಾನೆ. ನಾಮಕರಣ ಮಾಡುವಾಗ ಭೂವರಾಹ ಅಂತ ನಾಮಕರಣ ಮಾಡ್ತಾನೆ. ಭೂವರಾಹ ಅಂತ ಪೂರಾಶ್ರಮದ ಹೆಸರು ವಾದಿರಾಜರಿಗೆ. ಭೂವರಾಹ ಅಂತ ನಾಮಕರಣ ಮಾಡಿ ಮಗುವಿಗೆ ನಾಮಕರಣವನ್ನು ಮಾಡಿ ವಿಶೇಷ ಬ್ರಾಹ್ಮಣರನ್ನು ಕರೆದು ಭೋಜನವನ್ನು ಮಾಡಿಸ್ತಾರೆ. ಸ್ವಲ್ಪೇ ದಿನಗಳಲ್ಲಿ ಆ ಮಗುವಿಗೆ ಆಶ್ರಮ ಆಗುತ್ತೆ. 8ನೇ ವರ್ಷದಲ್ಲೇನೆ ಭೂವರಾಹನಿಗೆ ಆಶ್ರಮವಾಗುತ್ತೆ. ರಘುತ್ತಮ ತೀರ್ಥರು, ವ್ಯಾಸರಾಜರು, ವಾದಿರಾಜರು, ಶ್ರೀಪಾದರಾಜರು ಇವರೆಲ್ಲರಿಗೂ ಕೂಡ ಬೇಗ ಆಶ್ರಮ. ಮನೆಯಲ್ಲಿ ವಾಸ ಇಲ್ಲವೇ ಇಲ್ಲ ಅವರಿಗೆ, ಮಠದಲ್ಲೇ ಇರೋದು, ಸಂಚಾರ ಮಾಡೋದು, ಯಾವಾಗಲೂ ಅಖಂಡವಾಗಿ ಭಗವಂತನ ನಿರಂತರವಾಗಿ ಕಾಣುವಂತಹ ಮಹಾನುಭಾವರು. ಇಲ್ಲಿ ನೆಲೆಸಿದ ಮಹಾನುಭಾವರು ಇವರಿಗೂ 8ನೇ ವರ್ಷದಲ್ಲೇ ಆಶ್ರಮವಾಗಿದೆ. ಇವರು ಬ್ರಹ್ಮಚಾರಿಗಳೇ, ವಾದಿರಾಜರು ಬ್ರಹ್ಮಚಾರಿಗಳೇ, ವ್ಯಾಸರಾಜರು ಬ್ರಹ್ಮಚಾರಿಗಳೇ, ಶ್ರೀಪಾದರಾಜರು ಬ್ರಹ್ಮಚಾರಿಗಳೇ. ಇವರು ಯಾರೂ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಇವರಿಗೆ ಹೋಗಲೇ ಇಲ್ಲ. ನೇರವಾಗಿ ಜಂಪ್ ಮಾಡಿ ಸನ್ಯಾಸಾಶ್ರಮಕ್ಕೆ ಬಂದರು. ವಿದ್ಯಾಪೀಠಗಳಲ್ಲಿ ಸ್ಕೂಲ್ ಮಾಡ್ತಾರೆ ಗೊತ್ತಿಲ್ಲ ನನಗೆ. ವಿದ್ಯಾಪೀಠಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಒಬ್ಬ ವಿದ್ಯಾರ್ಥಿ ಬಹಳ ಬುದ್ಧಿವಂತನಿದ್ದಾನೆ ಅಂತಾದರೆ ಅವನನ್ನು 1 ಕ್ಲಾಸಿಂದ ಜಂಪ್ ಮಾಡಿ 4ನೇ ಕ್ಲಾಸಿಗೆ ಹಾಕ್ಬೋದು, 4ನೇ ಕ್ಲಾಸಿಂದ 5ನೇ ಕ್ಲಾಸಿಗೆ ಹಾಕಿಬಿಡ್ತಾರೆ. ಹಾಗೆ ಆಶ್ರಮ 4 ಆಶ್ರಮಗಳಿದೆ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತಿದೆ. ಮೊದಲು ಬ್ರಹ್ಮಚರ್ಯಾಶ್ರಮದಲ್ಲಿದ್ದಾನೆ ಭೂವರಾಹ. ಆಮೇಲೆ ಗೃಹಸ್ಥನಾಗಬೇಕು. ಗೃಹಸ್ಥನಾಗಿ ಮಕ್ಕಳ ಕಾಟ, ಹೆಂಡತಿ ಕಾಟವನ್ನು ಅನುಭವಿಸಿ ವಿರಕ್ತನಾಗಿ ಕಾಡಿಗೆ ಹೋಗಬೇಕು, ವಾನಪ್ರಸ್ಥಾಶ್ರಮ. ಅಲ್ಲಿ ಸಾಕಾಗಿ ಅದು ಬೇಡ ಅಂಥೇಳಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡೋದು. 4 ಬಗೆಯಾದ ಆಶ್ರಮಗಳಿದೆ. ಆದರೆ ಭೂವರಾಹ ಬಹಳ ಬುದ್ಧಿವಂತ, ಭಾರೀ ಕೌಶಲ, ದೇವರ ಆರಾಧನೆಗಾಗಿಯೇ ಜನ್ಮವನ್ನು ತಾಳಿದಂತಹ ಮಹಾನುಭಾವರು. ಹೀಗಾಗಿ ನಿಮಗೆ ಗೃಹಸ್ಥ ಬೇಡ, ವಾನಪ್ರಸ್ಥಾಶ್ರಮ ಬೇಡ ಅಂತ 2 ಆಶ್ರಮಗಳನ್ನು ಏಕಕಾಲದಲ್ಲೇನೆ ಜಂಪ್ ಮಾಡಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದಂತಹ ಧೀರ ಬಾಲಕ ಭೂವರಾಹ. ಹೀಗೆ ಆಶ್ರಮವಾದ ಮೇಲೆ, ಆಶ್ರಮಕ್ಕಿಂತ ಮೊದಲು ಅವರ ತಾಯಿ ಕೇಳ್ತಾಳಂತೆ, ಗೌರಿದೇವಿ, ಅಪ್ಪ ತಂದ, ನೀನು ಆಶ್ರಮವನ್ನು ಸ್ವೀಕಾರ ಮಾಡಿದ್ರೆ ಗತಿ ಏನು? ಮಕ್ಕಳು ತಂದೆ ತಾಯಿಗಳ ಜೊತೆಗಿರಬೇಕು. ತಂದೆ ತಾಯಿಗಳ ಜೊತೆಗೇನೆ ಮಕ್ಕಳಿದ್ದರೆ ಮಕ್ಕಳಿಗೆ ಒಂದು ಆಸರೆ. ಒಂದು ವಯಸ್ಸಾದ ಮೇಲೆ, ವೃದ್ಧಾಪ್ಯ ಬಂದ ಮೇಲೆ ಮಕ್ಕಳ ಆಶ್ರಯ ಇಲ್ಲ ಅಂತಾದರೆ ಇರೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ನೀನು ಆಶ್ರಮವನ್ನು ಸ್ವೀಕಾರ ಮಾಡಿದ್ರೆ ನನ್ನ ಗತಿ ಏನು ಅಂದಾಗ ಭೂವರಾಹ ಹೇಳಿದ, ನಿನಗೆ ಇನ್ನೊಂದು ಗಂಡು ಮಗು ಆಗುವವರೆಗೂ ನಾನು ಆಶ್ರಮವನ್ನು ಸ್ವೀಕಾರ ಮಾಡುವುದಿಲ್ಲ. ಇದೇ ಕಥೆ ಶ್ರೀಮದ್ ಆಚಾರ್ಯರ ಕಥೆಯಲ್ಲಿ ಬರ್ತದೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವಾಸುದೇವನಾಗಿ ಇರುವಂತಹ ಪುಟ್ಟ ಬಾಲಕನಾಗಿರುವಂತಹ ಸಂದರ್ಭದಲ್ಲಿ ಆಶ್ರಮವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭ. ಅಪ್ಪ, ನೀನು ಆಶ್ರಮ ಸ್ವೀಕಾರ ಮಾಡಬೇಡೋ, ತುಂಬ ವರ್ಷದ ಮೇಲೆ ನೀನನ್ನು ಪಡೆದಿದ್ದೇನೆ, ನೀನು ಆಶ್ರಮವನ್ನು ಸ್ವೀಕಾರ ಮಾಡಿದ್ರೆ ನನ್ನ ಗತಿ ಏನು ಅಂತ ಕೇಳ್ತಾರೆ. ಆಗ ಆಚಾರ್ಯ ಹೇಳಿದರು, ಇಲ್ಲ, ಇನ್ನೊಂದು ಮಗು ಹುಟ್ಟುತ್ತಿದೆ, ಆ ಮಗು ಹುಟ್ಟುವವರೆಗೂ ನಾನು ಆಶ್ರಮವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಲ್ಲಿ ಮಗು ಹುಟ್ಟುತ್ತೆ. ಅವರಿಗೆ ವಿಷ್ಣು ತೀರ್ಥರು ಅಂತ ಕರೀತಾರೆ. ಅಂತಹ ವಿಷ್ಣು ತೀರ್ಥರು ಅಲಂಕರಿಸಿದಂತಹ ಪೀಠವೇ ಸೋದಾಪೀಠ. ಈ ಸೌಧ ಅಂತ ಕರೀತೀವಿ, ವಾದರಾಜರ ಪೀಠ ಏನಿದೆ, ಸಾಕ್ಷಾತ್ ಶ್ರೀಮದಾಚಾರ್ಯರ ತಮ್ಮಂದಿರಾದ ವಿಷ್ಣು ತೀರ್ಥರು ಅಲಂಕಾರ ಮಾಡಿದಂತಹ ಪೀಠವೇ ಅದು ವಾದರಾಜರು ಕುಳಿತಂತಹ ಪೀಠ. ಶ್ರೀಮದಾಚಾರ್ಯರ ಆಶ್ರಮವನ್ನು ಸ್ವೀಕಾರ ಮಾಡಿದರೆ ನಿನಗೆ ಇನ್ನೊಂದು ಮಗು ಹುಟ್ಟುತ್ತೆ, ನಾನು ಆಶ್ರಮವನ್ನು ಸ್ವೀಕಾರ ಮಾಡ್ತೇನೆ ಎಂದು ತಾಯಿಗೆ ಆಶ್ವಾಸನೆಯನ್ನು ಕೊಟ್ಟರು. ಹಾಗೆ ವಾದರಾಜರು ಕೂಡ ನಿನಗೆ ಇನ್ನೊಂದು ಮಗು ಹುಟ್ಟಿದ ಮೇಲೆ ನಾನು ಆಶ್ರಮವನ್ನು ಸ್ವೀಕಾರ ಮಾಡ್ತೇನೆ. ಅವರು ಹೆಸರು ನಾರಾಯಣಾಚಾರ್ಯರು. ಅವರು
ಕೆಲವು ದಿವಸಗಳ ಕಾಲ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದರು. ತಂದೆ ತಾಯಿಗಳು ಮೃತರಾದ ಮೇಲೆ ಪುನಃ ಮತ್ತೆ ಆಶ್ರಮವನ್ನು ಸ್ವೀಕಾರ ಮಾಡಿ ಭಂಡಾರಕೇರಿ ಮಠಕ್ಕೆ ಪೀಠಾಧಿಪತಿಗಳಾಗಿ ಸುರೋತ್ತ ತೀರ್ಥರು ಆಗ್ತಾರೆ. ಅವರು ಯುಕ್ತಿ ಮಲ್ಲಿಕಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸುರೋತ್ತಮ ತೀರ್ಥರು ಅವರು ವಾದಿರಾಜರ ತಮ್ಮಂದಿರು, ನಾರಾಯಣಾಚಾರ್ಯರು. ಆಶ್ರಮ ಆದ ಮೇಲೆ ಅವರು ಸುರೋತ್ತಮ ತೀರ್ಥರು ಅಂತಾಗ್ತಾರೆ. ಶ್ರೀಮದಾಚಾರ್ಯರ ತಮ್ಮಂದಿರು ಕೂಡ ಹಾಗೇನೆ. ಶ್ರೀಮದಾಚಾರ್ಯರ ತಮ್ಮಂದರು ಅವರಂತಾರೆ, ಸೇವೆಯೆಲ್ಲ ಮುಗಿತಲ್ಲ, ಇನ್ನು ವೃದ್ಧಾಪ್ಯ ಬಂದು ನಾನು ಆಶ್ರಮವನ್ನು ಸ್ವೀಕಾರ ಮಾಡ್ತೀನಿ. ಶ್ರೀಮದಾಚಾರ್ಯ ಅಂದರು, ಇನ್ನೂ ನಮ್ಮ ತಂದೆ ತಾಯಿ ಇದ್ದಾರೆ, ಅವರ ಸೇವೆಯನ್ನು ಮಾಡು, ಆಮೇಲೆ ಆಶ್ರಮವನ್ನು ಕೊಡ್ತೇನೆ. ಸರಿ, ದಿಗೇಹ ದಂಪತಿಗಳು ವೃದ್ಧರಾದ ಮೇಲೆ ಅವರಿಗೆ ಆಶ್ರಮ ಆಯಿತು. ವಿಷ್ಣು ತೀರ್ಥರು ಅಂತ ನಾನು ಅವರು ಹೇಗೆ ಬದುಕಿದ್ರು ಅಂತ ಸುಮಧ್ವಿಜಯ ಹೇಳ್ತದೆ. ಪಂಚಗವ್ಯಂ ಪಪೌ ಕಿಂಚಿತ ಪಂಚಮೇ ದಿನೇ. ಭಾಳ ಸುಂದರವಾಗಿ ಹೇಳ್ತಾರೆ ಸುಮಧ್ವಿಜಯದಲ್ಲಿ. ಒಂದು ದಿವಸ ಏಕಾದಶಿ ಬಂದರೆ ಯಾವಾಗ ಹಸ್ತೋದಕ್ಕಾಗುತ್ತೋ, ಯಾವಾಗ ನೈವೇದ್ಯ ಆಗುತ್ತೋ, ಯಾವಾಗ ಎಲೆ ಹಾಕ್ತಾರೋ ಅಂತ ಕಣ್ಣು ಬೆಳಗಾಗುತ್ತೋ. ಆದರೆ ವಿಷ್ಣು ತೀರ್ಥರು ಅವರ ಜೀವನ ಹೇಗೆ ಅಂದರೆ ಪಂಚಗವ್ಯಂ ಪಪೌ ಕಿಂಚಿತ. ಪಂಚಗವ್ಯವನ್ನು ಪ್ರಾಶನ ಮಾಡಿ 5 ದಿನಕ್ಕೆ ಒಂದು ಬಾರಿ ಪಂಚಗವ್ಯವನ್ನು ಪ್ರಾಶನ ಮಾಡಿ ಉಪವಾಸ ಇದ್ದು ಅಖಂಡವಾಗಿ ಅವರು ದೇವರ ಸೇವೆಯನ್ನು ತಪಸ್ಸನ್ನು ಮಾಡ್ತಾ ಇದ್ದರು ಅಂತ ಸುಮಧ್ವಿಜಯ ಹೇಳುತ್ತದೆ. ಬೆಳಗ್ಗೆ ಊಟ ಆಗಿದೆ, ಯಾವಾಗ ಫಲಾರ ಕೊಡ್ತಾರೋ ಏನೋ, ಊಟಕ್ಕೆ ಹಾಕ್ತಾರೋ ಇಲ್ಲವೋ ಒಂದು ಯೋಚನೆ ಆಗುತ್ತೆ ನಮಗೆ. ಆದರೆ ವಿಷ್ಣು ತೀರ್ಥರು ಪಂಚಗವ್ಯಂ ಪಪೌ ಕಿಂಚಿತ ಪಂಚಮೇ ದಿನೇ. 5 ದಿನಕ್ಕೆ ಒಂದು ಬಾರಿ ಮಾತ್ರ ಪಂಚಗವ್ಯವನ್ನು ಪ್ರಾಶನ ಮಾಡೋದು. ಪಂಚಗವ್ಯದ ತುಳಸಿ ಇರುತ್ತಾ ಅಯ್ಯೋ ಅಂತ ಅನಿಸುತ್ತೆ. ಆಷಾಢಿ ಏಕಾದಶಿ ಹೋಗಬೇಕಾದ್ರೆ ಮೂಗು ಮುರಿತಾರೆ. ಆ ಪಂಚಗವ್ಯವನ್ನು ಪ್ರಾಶನ ಮಾಡಬೇಕಾದ್ರೆ ಎಷ್ಟು ಕಷ್ಟ. ಅಂತಹ ಪವಿತ್ರವಾದ ಪಂಚಗವ್ಯವನ್ನು ಮಾತ್ರ ಪ್ರಾಶನ ಮಾಡಿ ತಪಸ್ಸನ್ನು ಮಾಡಿದಂತಹ ಮಹಾನುಭಾವರು ವಿಷ್ಣು ತೀರ್ಥರು. ಆ ವಿಷ್ಣು ತೀರ್ಥರಿಗೆ ಆಶ್ರಮವನ್ನು ಸ್ವೀಕಾರ ಮಾಡ್ತಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದೇ ವಾದಿರಾಜರ ಮಠ, ಸೌಂಧ ಮಠ ಅಂತ ಕರಿತೇವೆ. ಶ್ರೀಮದಾಚಾರ್ಯರು ಅವರು ಹೋಗಿಬಿಟ್ರೆ ನಾವು ಕೃಷ್ಣಾರ್ಪಣ ಬದುಕೋದೇ ಇಲ್ಲ. ನಮ್ಮಲ್ಲಿ ಒಳಗಡೆ ನಿಂತು ಉಸಿರಾಟವನ್ನು ಮಾಡಿಸುವಂತಹ ದೇವತೆ ವಾಯುದೇವರು. ಆ ವಾಯುದೇವರೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರು ಅದೃಶ್ಯರಾಗಿ ಬದರಿ ಕ್ಷೇತ್ರದಲ್ಲೇ ಇದ್ದಾರೆ. ಅವರ ತಮ್ಮಂದಿರು ಕೂಡ ವಿಷ್ಣು ತೀರ್ಥರು ಅದೃಶ್ಯರಾಗಿ ಕುಮಾರಧಾರಾ ಪರ್ವತ ಅಂತಿದೆ, ಕುಮಾರ ಪರ್ವತ ಅಂತ ಕರೀತಾರೆ. ಆ ಪರ್ವತದಲ್ಲಿ ಅದ್ಯಾಪಿ ಇದ್ದಾರಂತೆ. ಕೊನೆಗೆ ಹೋಗುವಾಗ ಹೇಗೆ ಹೋಗಿದ್ದು? ನಡೀತಾ ಹೋದ್ರಂತೆ. ನಡೀತಾ ಕುಮಾರ ಪರ್ವತದಲ್ಲಿ ಹೋದರೆ ಕಾಣಿಸ್ಲೇ ಇಲ್ಲ. ಯಾವಾಗ ಬರೋದು? ಯಾವಾಗ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳು ಇಲ್ಲ ಅಂತಾಗುತ್ತೆ. ಗ್ರಂಥಗಳಿಗೆ ಅಪವ್ಯಾಖ್ಯಾನವನ್ನು ಮಾಡ್ತಾರೆ. ಸರ್ವಮೂಲ ಗ್ರಂಥಗಳು ಇಲ್ಲ ಅಂತಾದರೆ ಮತ್ತೆ ಗ್ರಂಥಗಳನ್ನು ಜೀರ್ಣೋದ್ಧಾರ ಮಾಡೋದಕ್ಕಾಗಿ ಮತ್ತೆ ಶ್ರೀಮದಾಚಾರ್ಯರು ತಮ್ಮ ತಮ್ಮಂದಿರಾದ ವಿಷ್ಣು ತೀರ್ಥರನ್ನು ಮತ್ತೆ ಕಳಿಸ್ತಾರಂತೆ. ಅದಕ್ಕಾಗಿ ಅವರನ್ನು ಕುಮಾರ ಪರ್ವತದಲ್ಲಿ ಹಾಗೆ ಇರು ಅಂತ ಆಜ್ಞೆ ಮಾಡಿದರು. ಅಂತಹ ಮಹಾಶ್ರೇಷ್ಠ ತಪಸ್ವಿಗಳು ವಿಷ್ಣು ತೀರ್ಥರು. ಅದರಂತೆ ವಾದಿರಾಜರ ತಮ್ಮಂದಿರು ನಾರಾಯಣಾಚಾರ್ಯರು ಅವರು ಕೂಡ ಭಂಡಾರಕೇರಿ ಮಠಕ್ಕೆ ಅಧಿಪತಿಗಳಾಗಿ, ಸನ್ಯಾಸಿಗಳಾಗಿ ಉತ್ತಮವಾದ ತಪಸ್ಸನ್ನು ಮಾಡಿ, ಅನುಷ್ಠಾನವನ್ನು ಮಾಡಿ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತನ್ನೋದನ್ನು ಕೂಡ ನಾವು ಕೇಳ್ತೇವೆ. ಹಾಗಾದರೆ ವಾಗೀಶ ತೀರ್ಥರು ಭೂವರಾಹನನ್ನು ಕರೆದು ಆಶ್ರಮವನ್ನು ಕೊಡುವಂಥ ಸಂದರ್ಭ. ಆಶ್ರಮವನ್ನು ಕೊಡುವಂಥ ಸಂದರ್ಭದಲ್ಲಿ ಏನು ನಾಮಕರಣ ಮಾಡಬೇಕು, ಏನು ಹೆಸರಿಡಬೇಕು, ಹೆಸರು ಚೆನ್ನಾಗಿರಬೇಕಲ್ವ, ಎಂಥ ಹೆಸರಿಡಬೇಕು ಅಂತ ತುಂಬ ಯೋಚನೆ ಮಾಡಿ ಭೂವರಾಹನಿಗೆ ಆಶ್ರಮವಾದ ಮೇಲೆ ನಾಮಕರಣ ಮಾಡಬೇಕು. ಆ ನಾಮಕರಣ ವಾದಿರಾಜ. ವಾದಿರಾಜ 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 ಪಾಹಿ ಮಾಂ, ವಾದಿರಾಜ 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 ರಕ್ಷ ಮಾಂ. ವಾದಿರಾಜ ನೀನು ರಕ್ಷಣೆ ಮಾಡು ಅಂತ ಹೇಳಿದರೆ ಸಾಕು, ನಮ್ಮೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ, ನಾವು ಸುಖವಾಗಿರ್ತೇವೆ ಅಂತ ಅಷ್ಟು ಹೆಸರಲ್ಲೇನೆ ಅಷ್ಟು ವೈಭವ ತುಂಬಿಟ್ಟಿದ್ದಾರೆ ವಾಗೀಶ ತೀರ್ಥ. ವಾದಿರಾಜ ಅಂದರೆ ಏನು, ಹೆಸರಿನ ಸೊಬಗ ಏನು, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಪ್ರಾಯ ಆನಂದ ತೀರ್ಥ ಹೆಸರು ಆನಂದ ಅಂತಿರುತ್ತೆ, ದುಃಖವನ್ನೇ ಕೊಡುತ್ತ ಮಗು. ಹೆಸರು ಮಾತ್ರ ಆನಂದ, ನಿರಂಸಕ ನಾಮ.
ಮಜ್ಜಿಗೆ ಭಟ್ಟರು ಅಂತಿರುತ್ತೆ. ಮನೆಯಲ್ಲಿ ಮಜ್ಜಿಗೆನೇ ಇರೋದಿಲ್ಲ, ಹೆಸರು ಮಾತ್ರ ಮಜ್ಜಿಗೆ ಭಟ್ಟರು. ಮಗುವಿಗೆ ಅಶೋಕ ಅಂತ ಹೆಸರಿಡ್ತಾರೆ, ಯಾವಾಗಲೂ ಅಳ್ತಾನೇ ಇರುತ್ತೆ. ಇದು ನಗರ್ಥಕ ನಾಮ. ಆದರೆ ಭೂವರಾಹನಿಗೆ ವಾಗೀಶ ತೀರ್ಥರು ವಾದಿರಾಜ ಅಂತ ನಾಮಕರಣ ಮಾಡಿದ್ರಲ್ಲ, ಇದು ಸಾರ್ಥಕ ನಾಮ ಅಂತ. ಯಾಕೆ ಅಂತ ಕೇಳಿದ್ರೆ, ವಾದಿ ಇವ ರಾಜ ವಾದಿರಾಜ. ವಾದಿ ಅಂದ್ರೆ ಏನು? ವಾಕ್ಯಾರ್ಥವನ್ನು ಮಾಡುವ ಮದ್ದಾನೆಗಳ ಮಧ್ಯದಲ್ಲಿ ಸಿಂಹದಂತೆ ಇರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂದರೆ ಅವರು ವಾದಿರಾಜರು. ಅವರೇ ಹೇಳ್ಕೊಳ್ತಾರೆ, ವಾದಿರಾಜರು ಅಂತ ನನ್ನ ಗುರುಗಳು ಹೆಸರು ಯಾಕೆ ಇಟ್ಟಿದ್ದು ಗೊತ್ತಾ? ವಾದಿರಾಜ ಅಂತ ಯಾಕೆ ಕರೆದ್ರು ಅಂದರೆ, ವಾದಿ ಅಂದರೆ ವಾದಿಸು, ವಾಕ್ಯಾರ್ಥವನ್ನು ಮಾಡುವ ಶ್ರೇಷ್ಠ ವಿದ್ವಾಂಸರೆಂಬ ಆನೆಗಳು. ಆ ಆನೆಗಳ ಮಧ್ಯದಲ್ಲಿ ರಾಜ ಅಂದರೆ ಸಿಂಹ, ಸಿಂಹದಂತೆ ಇರುತ್ತೇನೆ ನಾನು, ಅದಕ್ಕಾಗಿ ನನ್ನ ಗುರುಗಳು ನನಗೆ ವಾದಿರಾಜ ಅಂತ ಹೆಸರನ್ನು ನಾಮಕರಣ ಮಾಡಿದರು ಅಂತ ವಾದಿರಾಜರೇ ಸ್ವಯಂ ತಮ್ಮ ಸಾರ್ಥಕ ನಾಮವನ್ನು ಹೇಳಿಕೊಡ್ತಾರೆ. ಇನ್ನೊಂದು, ವಾದಿ ಮಧ್ವೋ ಯಸ್ಯ ರಾಜ ವಾದಿರಾಜ. ಚೆನ್ನಾಗಿ ಮಾತನಾಡೋರು ಯಾರು? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನೇ ರಾಜನನ್ನಾಗಿ ಪಡೆದಂತಹ ಗುರುಗಳು ವಾದಿರಾಜರು. ಸುಂದರವಾದ ವ್ಯಾಖ್ಯಾನ ಇದು. ಮಧ್ವ ಪರಂಪರೆಗೆ ಮಾಧ್ವರಿಗೇನೆ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರನ್ನೇ ರಾಜನನ್ನಾಗಿ, ಒಡೆಯನನ್ನಾಗಿ, ನಾಯಕನನ್ನಾಗಿ ಪಡೆದಂತಹ ಒಬ್ಬ ಗುರುಗಳು ಅವರು ವಾದಿರಾಜರು ಅಂತ. ಹೀಗೆ ವಾದಿರಾಜರಿಗೆ ಹೆಸರು ಯಾಕೆ ಬಂತು? ಸಾರ್ಥಕ ನಾಮ ಅಂತನ್ನೋದನ್ನು ಕೂಡ ಕಾವ್ಯ ತಿಳಿಸುತ್ತದೆ. ವಾದಿರಾಜರಿಗೆ ಆಶ್ರಮವಾದ ಮೇಲೆ ವಿದ್ಯಾನಿಧಿಗಳು ಒಂದು ಬಿಡಿ ಸನ್ಯಾಸಿಗಳು. ಅವರು ವಾಗೀಶ ತೀರ್ಥರ ಪೂರ್ವಾಶ್ರಮದ ಸಂಬಂಧಿಕರೂ ಹೌದು. ವಾಗೀಶ ತೀರ್ಥರಲ್ಲೇ ಆಶ್ರಮವನ್ನು ಸ್ವೀಕಾರ ಮಾಡಿರ್ತಾರೆ. ಮಹಾಜ್ಞಾನಿಗಳು, ಅತ್ಯುತ್ತಮ ತಪಸ್ವಿಗಳು, ವಾಗ್ಮಿಗಳೂ ಹೌದು. ಆ ವಿದ್ಯಾನಿಧಿಗಳ ಹತ್ತಿರ ಕೆಲವು ಗ್ರಂಥಗಳ ಪಾಠ ಆಗುತ್ತೆ ವಾದಿರಾಜರಿಗೆ. ಅಷ್ಟಲ್ಲದೇನೆ ಬೇಗ ಹೋಗಿಬಿಡ್ತಾರೆ. ಯುಕ್ತಿ ಮಲ್ಲಿಕಾದಲ್ಲಿ ಇಲ್ಲಿ ನೆಲೆಸಿದ ಮಹಾಗುರುಗಳು ಸತ್ಯಪ್ರಮೋದ ತೀರ್ಥ ಶ್ರೀಪಾದಗಳವರು ಕಾಮಧೇನುರಿವಸ್ವಾನಾಂ ಸಕಲಾಭೀಷ್ಟದಾಯಕ ಕರುಣಾಲು ವಾದಿರಾಜ ಶ್ರೀಪಾದೋ ಮಮ ಸುಶ್ರೀಯೇ. ನೋಡಿ, ವಾದಿರಾಜರ ಮಠಕ್ಕೂ ಉತ್ತರಾದಿ ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ. ವಾದಿರಾಜರ ಗ್ರಂಥಗಳ ಪಾಠ ಪ್ರವಚನ ನಡೆಯುವುದೇನೆ ಅದು ವಿಶೇಷವಾಗಿ ಉತ್ತರಾದಿ ಮಠದಲ್ಲಿ ಆಗುತ್ತೆ. ಬೇರೆ ಮಠಗಳಲ್ಲಿ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ. ವಿಶೇಷವಾಗಿ ಯುಕ್ತಿ ಮಲ್ಲಿಕ ಅನೇಕ ಗ್ರಂಥಗಳ ಪಾಠ ಪ್ರವಚನ ನಡೆಯೋದು ಅದು ಉತ್ತರಾದಿ ಮಠದಲ್ಲೇನೆ. ಹೀಗಾಗಿ ಸ್ವಾಮಿಗಳು ವಾದಿರಾಜರು ಒಂದು ಗ್ರಂಥವನ್ನು ಬರೆದಿದ್ದಾರೆ, ಯುಕ್ತಿ ಮಲ್ಲಿಕ. ಹೆಸರೇಗಿದೆ ಯುಕ್ತಿ ಮಲ್ಲಿಕ ಅಂತಿದೆ. ಅದಕ್ಕೆ ವಿವೃತಿ ಅಂತ ನಾವು ವ್ಯಾಖ್ಯಾನವನ್ನು ಮಹಾಸ್ವಾಮಿಗಳು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ವ್ಯಾಖ್ಯಾನದಲ್ಲಿ ಕಾಮಧೇನುರಿವಸ್ವಾನಾಂ ಸಕಲಾಭೀಷ್ಟದಾಯಕ, ನಮ್ಮೆಲ್ಲರಿಗೂ ಕೂಡ ಕಾಮಧೇನುವಿನಂತೆ ಇದ್ದಾರೆ ವಾದಿರಾಜರು. ನಮ್ಮ ಅಭಿಷ್ಟವನ್ನೆಲ್ಲವನ್ನೂ ಕೂಡ ಮಾಡ್ತಾರೆ. ಕರುಣಾಲುರು ವಾದಿರಾಜ ಶ್ರೀಪಾದೋ ಮಮ ಸೃಷ್ಟಿಯೇ. ಕರುಣಾಳುಗಳು, ದಯಾಳುಗಳು ಆ ವಾದಿರಾಜರು ನಮ್ಮ ಶ್ರೇಯಸ್ಸಿಗೆ ಕಾರಣರಾಗಲಿ ಅಂತ ಇಲ್ಲಿ ನೆಲೆಸಿದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಯುಕ್ತಿ ಮಲ್ಲಿಕಾದ ವಿವೃತಿ ಎಂಬ ವ್ಯಾಖ್ಯಾನವನ್ನು ಮಾಡುವಾಗ ನೋಡಿ ಹೇಗಿದೆ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ವಾದಿರಾಜರನ್ನು ಸ್ತೋತ್ರ ಮಾಡಿದ್ದಾರೆ. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಕೂಡ ವಾದಿರಾಜರ ಸ್ತೋತ್ರವನ್ನು ಮಾಡಿದ್ದಾರೆ. ಸ್ತೋತ್ರ ಮಾಡೋದಷ್ಟೇ ಅಲ್ಲ, ವಾದಿರಾಜರು ಬರೆದಂತಹ ಯುಕ್ತಿ ಮಲ್ಲಿಕಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅಷ್ಟು ಸಂಬಂಧ ಇದೆ. ಸರಿ, ವಿದ್ಯಾನಿಧಿಗಳ ಹತ್ರ ಪಾಠ ಆದ ಮೇಲೆ ವಿದ್ಯಾನಿಧಿಗಳು ಬೃಂದಾವನಸ್ಥರಾಗ್ತಾರೆ. ಆ ಬೃಂದಾವನಸ್ಥರಾದ ಮೇಲೆ ವಾಗೀಶ ತೀರ್ಥರೇ ಸಕಲ ಪಾಠಗಳನ್ನು ಮಾಡುತ್ತಾರೆ. ಅನೇಕ ಸುಧಾದಿ ಗ್ರಂಥಗಳ ಪಾಠ ವಾಗೀಶ ತೀರ್ಥರಲ್ಲಿ ಆಗುತ್ತೆ. ಅಂತಹ ಎಲ್ಲ ಪಾಠಗಳನ್ನು ಅಧ್ಯಯನವನ್ನು ಮಾಡಿ ಪಾಠವನ್ನು ಓದಿ ಸ್ವಾಮಿಗಳು ಸಂಚಾರಕ್ಕೆ ಹೋಗುತ್ತಾರೆ.
ದೇಶ ಉದ್ದಕ್ಕೂ ಸಂಚಾರವನ್ನು ಮಾಡಿದ ಏಕೈಕ ಧೀರ ಸನ್ಯಾಸಿಗಳು ಅಂದರೆ ವಾದಿರಾಜ. ಇವತ್ತು ಸಂಚಾರವನ್ನು ಮಾಡೋದು ಬಹಳ ಸುಲಭ. ನೀವು ಮನಸ್ಸು ಮಾಡಿದರೆ 2-3 ದಿನಗಳಲ್ಲಿ ಅಯೋಧ್ಯ, ಕಾಶಿ, ಗಯಾ, ಬದರಿ ಎಲ್ಲವನ್ನು ನೋಡ್ಕೊಂಡು ಬಂದ್ಬಿಡ್ಬೋದು. ಫ್ಲೈಟ್ ಇದೆ, ಇವತ್ತು ಕಾರಿದೆ, ಟ್ರೈನ್ ಇದೆ. ಆಗಿನ ಕಾಲದಲ್ಲಿ ಸಂಚಾರ ಬಹಳ ಕಷ್ಟ. ಅದು ಉಡುಪಿಯಿಂದ ಹೊರಗೆ ಬರೋದು ತುಂಬ ಕಷ್ಟ. ಅನೇಕ ನದಿಗಳು, ಅನೇಕ ಕೆರೆಗಳು, ತುಂಬ ಮಳೆ, ನಡೆದುಕೊಂಡು ಬರೋದು ಇನ್ನೂ ವಿರಳ. ಉಡುಪಿಯಿಂದ ಹೊರಗೆ ಬರಲಿಕ್ಕೆ ಆಗೋದೇ ಇಲ್ಲ. ಉಡುಪಿಯಿಂದ ಹೊರಗೆ ಬರೋದೇ ಜಯ ಸಂಪಾದನೆ ಮಾಡೋದು. ಹೊರಗೆ ಬಂದು ಅನೇಕ ಊರುಗಳಿಗೆ ಹೋಗಿ, ತೀರ್ಥಕ್ಷೇತ್ರಗಳಿಗೆ ಹೋಗಿ, ತೀರ್ಥದಲ್ಲಿ ಸ್ನಾನ ಮಾಡಿ, ಅಲ್ಲಲ್ಲಿ ಇರುವಂತಹ ದೇವರಿಗೆ ನಮಸ್ಕಾರವನ್ನು ಮಾಡಿ ರೆಕಾರ್ಡ್ ಮಾಡಿದ್ದಾರೆ. ತೀರ್ಥ ಪ್ರಬಂಧ ಅಂತನ್ನುವ ಗ್ರಂಥವನ್ನು ಬರೆದಿದ್ದಾರೆ. ಒಂದು ಗೈಡ್ ಇದ್ದ ಹಾಗೆ ಅದು. ನಾವಿವತ್ತು ಯಾತ್ರೆಗೆ ಹೋಗಬೇಕು ಅಂದರೆ ಅಲ್ಲಿ ಏನು ಸ್ತೋತ್ರ ಮಾಡಬೇಕು ರೀ, ಯಾವ ದೇವರಿದ್ದಾರೆ ಕೇಳೋ ಅವಶ್ಯಕತೆ ಇಲ್ಲ. ತೀರ್ಥ ಪ್ರಬಂಧವನ್ನು ನೋಡಿಬಿಟ್ರೆ ಇಲ್ಲಿ ಯಾರು ದೇವರಿದ್ದಾರೆ ನೀವು ತಲೆ ಯೋಚನೆ ಮಾಡಿ ಸ್ತೋತ್ರ ಮಾಡುವ ಕಾರಣ ಇಲ್ಲ. ವಾದಿರಾಜರು ಮಾಡಿರುವಂಥ ಸ್ತೋತ್ರವನ್ನು ಹೇಳಿದರೆ ಸಾಕು, ಪುಣ್ಯ ಬರುತ್ತೆ. ಕಾಶಿ ಬಿಂದು ಮಾಧವ ಸ್ತೋತ್ರ ಇದೆ, ಸೇತು ಮಾಧವ ರಾಮೇಶ್ವರ ಸೇತು ಮಾಧವ ಸ್ತೋತ್ರ ಇದೆ. ಯಾವ ಊರಿಗೆ ಹೋಗ್ತಾರೋ ಆ ಊರಿಗೆ ಆ ದೇವರ ಸ್ತೋತ್ರವನ್ನು ಮಾಡ್ತಾರೆ. ತಿರುಪೂರೂರಿಗೆ ಬರ್ತಾರೆ, ತ್ರಿವಿಕ್ರಮಣ ಸ್ತೋತ್ರವನ್ನು ಮಾಡ್ತಾರೆ. ತಿರುವಣ್ಣಾಮಲೆಗೆ ಬರ್ತಾರೆ, ರುದ್ರದೇವರ ಸ್ತೋತ್ರವನ್ನು ಮಾಡ್ತಾರೆ. ಯಾವ್ಯಾವ ಊರಿಗೆ ಹೋಗ್ತಾರೋ ಅಲ್ಲಲ್ಲಿರುವಂತಹ ದಿವ್ಯ ಸನ್ನಿಧಾನದ ಇರುವ ದೇವರ ಸ್ತೋತ್ರವನ್ನು ಮಾಡ್ತಾ ಹೋಗಿ ಒಂದು ರೆಕಾರ್ಡ್ ಮಾಡಿದರು, ತೀರ್ಥ ಪ್ರಬಂಧ. ಈಗ ಸ್ವಾಮಿಗಳು ಮುಂದೆ ಬರುವಂತಹ ಜನರಿಗೆ ಸಂಚಾರಕ್ಕೆ ಹೋದಾಗ ಯಾವುದೇ ತೊಂದರೆ ಆಗಬಾರ್ದು, ಪುಣ್ಯ ಸಂಪಾದನೆ ಆಗಬೇಕು. ನಾವು ಟೂರ್ ಮಾಡ್ತೇವೆ, ಟೂರ್ ಮಾಡಬೇಕು, ಯಾತ್ರೆ ಮಾಡಬೇಕು. ಯಾತ್ರೆ ಆಗಬೇಕು ಅಂದರೆ ಪಾತ್ರರು ಕೂಡ ಯಾತ್ರೆ ಮಾಡಬೇಕು, ಸಜ್ಜನರ ಜೊತೆಗೆ ಯಾತ್ರೆಯನ್ನು ಮಾಡಬೇಕು. ಅಂದಾಗ ಆ ಯಾತ್ರೆ ಸಫಲವಾಗುತ್ತೆ. ಹಾಗಾದರೆ ನಾನು ಮಾಡಿದ ಗ್ರಂಥವನ್ನು ಇಟ್ಕೊಂಡು ಯಾತ್ರೆ ಮಾಡಿ, ನಾನು ಮಾಡಿದ ಸ್ತೋತ್ರವನ್ನು ಇಟ್ಟುಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿ ಅಂತ ತಿಳಿಸಿಕೊಡ್ತಾರೆ ವಾದಿರಾಜರು. ವಾದಿರಾಜರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಭಾರೀ ಚಮತ್ಕಾರ, ಭಾರೀ ಕವಿಗಳು, ಅದ್ಭುತವಾದಂತಹ ಕೌಶಲ ಇದೆ ವಾದಿರಾಜರಿಗೆ. ಶಾಸ್ತ್ರದಲ್ಲಿ ಅಪಾರವಾದಂತಹ ಪಾಂಡಿತ್ಯ, ಕಾವ್ಯದಲ್ಲಿಯೂ ಅಪಾರವಾದಂತಹ ವಿದ್ವತ್ತನ್ನು ಪಡೆದವರು. ಕವಿಗಳಾಗಿದ್ದರೆ ದಾರ್ಶನಿಕರಾಗಿರುವುದಿಲ್ಲ, ದಾರ್ಶನಿಕರಾಗಿದ್ದರೆ ಕವಿಗಳಾಗಿರೋದಿಲ್ಲ. ಕವಿತಾ ಬರುತ್ತಾ ಇವರಿಗೆ ಶ್ಲೋಕ ಮಾಡ್ತಾರಾ? ಹಾಗಾದರೆ ಅವರಿಗೆ ಶಾಸ್ತ್ರ ಬರೋದು. ಶಾಸ್ತ್ರ ಬಂದರೆ ಕವಿತಾ ಶಕ್ತಿ ಇರೋದಿಲ್ಲ. ಎರಡೂ ವಾದಿರಾಜನಿಗೆ ಕಾಣುತ್ತೆ. ಕವಿತಾ ಶಕ್ತಿಯೂ ಇದೆ. ಷಡ್ದರ್ಶನಾಚಾರ್ಯರು 6 ದರ್ಶನಗಳನ್ನು ಮತ್ತು ಸುಲಭವಾಗಿ ಹೇಳುವಂತಹ ಅದ್ಭುತವಾದಂತಹ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದಂತಹ ಗುರುಗಳು ಇವತ್ತಿನ ಆರಾಧ್ಯ ದೇವರು ವಾದಿರಾಜ ತೀರ್ಥ ಶ್ರೀಪಾದರು. ಪ್ರಾಯ ಶಾಸ್ತ್ರ ಅಂದರೆ ಬಹಳ ಕಷ್ಟ. ಶಾಸ್ತ್ರಾಧ್ಯಯನವನ್ನು ಮಾಡೋದು ತಲೆನೋವು. ಅವರಿಗೂ ಸುಲಭವಾಗಿ ಅರ್ಥವಾಗಬೇಕು ಅಂತನ್ನುವ ದೃಷ್ಟಿಕೋನದಲ್ಲಿ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಒಂದು ಸುಂದರವಾದ ಕಥೆಯನ್ನು ಬರೀತಾರೆ. ಶಾಸ್ತ್ರದ ಮರ್ಮವನ್ನು ತಿಳಿಸ್ತಾರೆ. ಅದೇನದು? ಬಹಳ ಕಠಿಣ ವಿಷಯ ಬೇಡ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತತ್ವನಿರ್ಣಯದಲ್ಲಿ ಅದೇ ವಿಷಯವನ್ನು ತ್ರಿಮಟ್ಟಿಕಾಗ್ರಪಾದರು ಸುಧೆಯಲ್ಲಿ ಹೇಳುವಾಗ ಮತ್ತು ಸಿದ್ಧಾಂತದಲ್ಲಿ ಆಕಾಶ ಮತ್ತು ದಿಕ್ಕು ಎರಡು ಒಂದೇನೆ. ಆಕಾಶ ಅಂದರೆ ಸ್ಪೇಸ್, ಸಂಸ್ಕೃತದಲ್ಲಿ ಅವಕಾಶ, ಅವಕಾಶ ಏವ ಆಕಾಶ. ಶ್ರೀಮದಾಚಾರ್ಯರು ಹೇಳ್ತಾರೆ, ಅದನ್ನೇ ಟೀಕಾಕೃತ್ಪಾದ ಸಮರ್ಥನೆ ಮಾಡ್ತಾರೆ. ದಿಕ್ಕಂದ್ರೆ ಏನು? ದಿಕ್ಕು ಬೇರೆ, ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ, ಉತ್ತರ. ಹಾಗಾದರೆ ದಿಕ್ಕು ಬೇರೆ, ಆಕಾಶ ಬೇರೆ ಅಂತ ಹೇಳುವಂತಹ ವಾದಿಗಳಿದ್ದಾರೆ. ಆಚಾರ್ಯರು ಹೇಳಿದರು, ದಿಕ್ಕು ಬೇರೆ ಅಲ್ಲ, ಆಕಾಶ ಬೇರೆ ಅಲ್ಲ. ದಿಕ್ಕು ಒಂದೇನೆ, ಆಕಾಶವೂ ಒಂದೇನೆ, ಬೇರೆ ಬೇರೆ ಅಲ್ಲ ಅಂತ ಸಮರ್ಥನೆ ಮಾಡಿದರು. ಇದು ನಮ್ಮ ತಲೆಯಲ್ಲಿ ಹೋಗುವುದಿಲ್ಲ. ಏನು ಹೇಳಿದ್ರು ಏನು ಆಚಾರ್ಯರು ಅಂತ ಅನಿಸ್ತು. ಇದೇ ವಿಷಯವನ್ನು ಚಮತ್ಕಾರವಾಗಿ ಕವಿತಾ ಶಕ್ತಿಯಲ್ಲಿ ಭಗವಂತನ ವರ್ಣನೆ ಮಾಡುವಂತಹ ಸಂದರ್ಭದಲ್ಲಿ ಭಗವಂತನ ಮಹಿಮೆಯನ್ನು ಬಾಲ್ಯ
ಲೀಲೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಯಾವ ತಮ್ಮ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಮರ್ಥನೆ ಮಾಡಿದರು ಆ ವಿಷಯವನ್ನು ಕವಿತಾ ಶಕ್ತಿಯಿಂದ ಸುಲಭವಾಗಿ ಹೇಳುವಂತಹ ಶೈಲಿ ಅದು ವಾದಿರಾಜ. ಅದೇನದು? ರುಕ್ಮಿಣೀಶ ವಿಜಯದಲ್ಲಿ ಬಾಲ್ಯ ಲೀಲೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಕೃಷ್ಣ ಬಹಳ ಮುದ್ದಾಗಿದ್ದಾನೆ, ಮನೋಹರನಾಗಿದ್ದಾನೆ, ಬಹಳ ಸುಂದರನಾಗಿದ್ದಾನೆ. ಹೇಗಿದ್ದಾನೆ? ಬಟ್ಟೆ ಇಲ್ಲ, ಅದರ ಅರ್ಥ ಕನ್ನಡದಲ್ಲಿ ದಿಗಂಬರನಾಗಿದ್ದಾನೆ ಅಂತ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬಟ್ಟೆ ಹಾಕೋಕೆ ಇಷ್ಟನೇ ಆಗೋದಿಲ್ಲ. ತಾಯಿ ಓಡ್ತಾನೆ ಇರ್ತಾಳೆ, ಬಟ್ಟೆ ಹಾಕ್ಕೊಳ್ಳೋ, ಲಂಗೋಟಿ ಹಾಕ್ಕೊಳ್ಳೋ, ಶರ್ಟ್ ಹಾಕ್ಕೊಳ್ಳೋ, ಮೇಲೆ ವಸ್ತ್ರವನ್ನು ಹಾಕೋ, ತಾಯಿ ಹೇಳ್ತಾಳೆ, ಮಗು ಓಡ್ತಾನೇ ಇರುತ್ತೆ. ಮಗುವಿಗೆ ಬಟ್ಟೆ ಹಾಕ್ಕೊಳ್ಳೋ ಇಷ್ಟ ಇರೋದಿಲ್ಲ. ಹಾಗೆ ಕೃಷ್ಣ ಪರಮಾತ್ಮ ತಾನು ಮಗುವಾಗಿದ್ದಾಗ ಯಶೋಧ ಎಷ್ಟು ಹೇಳಿದ್ರು ಕೇಳದೇನೆ ಹಾಗೆ ಓಡಿ ಓಡಿ ಹೋಗ್ತಾ ಇದ್ದಂತೆ. ದಿಗಂಬರ ಅಂತ. ದಿಗಂಬರ ಅಂದರೆ, ಅಂಬರ ಅಂದರೆ ಬಟ್ಟೆ, ವಸ್ತ್ರ. ದಿಕ್ ಅಂದರೆ ದಿಕ್ಕು. ದಿಕ್ಕೇ ಅಂಬರನಾಗಿ ಉಳ್ಳಂಥವನು ಭಗವಂತ. ಇದರ ಅರ್ಥ ಏನು? ದಿಗಂಬರರು ಬಹಳ ವಿರಕ್ತರವರು. ನಮಗೆ ಬೇರೆ ವೈರಾಗ್ಯ ಇಲ್ಲ. ಈ ಉಣ್ಣೆಯಿಂದ ನೂಲಿನಿಂದ ಮಾಡಿದ ಬಟ್ಟೆಯನ್ನು ಹಾಕ್ಕೊಳ್ತೇವೆ. ಯಾರು ವಿರಕ್ತರೋ, ಯಾರಿಗೆ ದೇಹದ ಮೇಲೆ ಅಭಿಮಾನ ಇರುವುದಿಲ್ಲವೋ ಅಂತಹ ಮಹಾನುಭಾವರಿಗೆ ಬಟ್ಟೆಯ ಅವಶ್ಯಕತೆ ಇರೋದಿಲ್ಲ. ಅವರ ದಿಕ್ಕೇ ಅಂಬರ, ದಿಕ್ಕೇ ಬಟ್ಟೆಯಾಗಿರುತ್ತವರಿಗೆ. ಅದರ ಅರ್ಥ ಏನು? ದಿಕ್ಕೇ, ದಿಕ್ಕಂದ್ರೆ ದಿಕ್ಕು, ಅಂಬರ ಅಂದರೆ ಬಟ್ಟೆ, ಇನ್ನೊಂದು ಆಕಾಶ. ದಿಕ್ಕೇ ಬಟ್ಟೆ ಅಲ್ವಾ? ಹಾಗಾದರೆ ದಿಕ್ಕೇ ಆಕಾಶ. ದಿಗಂಬರ ಅಂತನ್ನುವ ಭಗವಂತನನ್ನು ಕೊಂಡಾಡುವ ಮೂಲಕವಾಗಿ ದಿಕ್ಕು ಬೇರೆ ಅಲ್ಲ, ಆಕಾಶ ಬೇರೆ ಅಲ್ಲ ಅಂತನ್ನುವ ಸುಲಭವಾದ, ಕಷ್ಟವಾದ ವಿಷಯವನ್ನು ಸುಲಭವಾದ ಕವಿತಾ ಶಕ್ತಿಯಿಂದಲೇ ಶಾಸ್ತ್ರದ ವಿಷಯವನ್ನು ತಿಳಿಸಿಕೊಟ್ಟಂತಹ ಮಹಾನುಭಾವರು ವಾದಿರಾಜರು. ಇಷ್ಟು ಸುಲಭ. ವಾಸ್ತವಿಕವಾಗಿ ಇದಕ್ಕೆ ಟೀಕಾ ಟಿಪ್ಪಣಿಗಳಿದೆ, ಅನೇಕ ವ್ಯಾಖ್ಯಾನಗಳಿದೆ, ತುಂಬ ಚರ್ಚೆ ಇದೆ. ತಲೆ ಗಹನ ವಿಷಯ ಅಲ್ಲ, ತಲೆಗೆ ಹೋಗುವಂಥ ವಿಷಯ ಅಲ್ಲ. ಅದನ್ನು ಸುಲಭವಾಗಿ ವಾದರಾಜರು ದಿಗಂಬರ, ಭಗವಂತ ದಿಕ್ಕವನ್ನೇ ಅಂಬರನ್ನಾಗಿ ಮಾಡಿಕೊಂಡ ಅಂದರೆ ದಿಕ್ಕು ಬೇರೆ ಅಲ್ಲ, ಆಕಾಶ ಬೇರೆ ಅಲ್ಲ, ದಿಕ್ಕೇ ಆಕಾಶ ಅಂತನ್ನೋದನ್ನು ಸುಲಭವಾಗಿ ವಾದರಾಜರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಕಠಿಣವಾದ ವಿಷಯವನ್ನೂ ಕೂಡ ವಾದಿರಾಜರು ಸುಲಭವಾಗಿ ತಿಳಿಸುವಂತಹ ಶೈಲಿ ವಾದಿರಾಜರದು ಅಂತ ಹೇಳ್ತಾರೆ. ಮತ್ತು ವಾದಿರಾಜರನ್ನು ಸರಸಕವಿ ಅಂತ ಕರೀತಾರೆ. ಸರಸಕವಿ ಬಹಳ ಕಷ್ಟಪಟ್ಟು ಅಧ್ಯಯನವನ್ನು ಮಾಡಿ ಛಂದಶಾಸ್ತ್ರವನ್ನು ತಿಳ್ಕೊಂಡು ಯಾವ ಪದವನ್ನು ಹಾಕಬೇಕು ಅಂತ ಯೋಚನೆ ಮಾಡಿ ಪದಗಳನ್ನು ಹಾಕೋರಲ್ಲ ಸರಸಕವಿ. ಸುಲಭವಾಗಿ ಪದಗಳನ್ನು ಹಾಕುವಂತಹ ಶೈಲಿ ಅದು ವಾದಿರಾಜರದು ಅಂತ. ಚಾಣೂರ ಮುಟ್ಟಿಗರು ಅಂತಿದ್ರು. ಆ ಚಾಣೂರ ಮುಟ್ಟಿಗರು ಕೃಷ್ಣ ಪರಮಾತ್ಮನ ಜೊತೆಗೆ ಯುದ್ಧಕ್ಕೆ ಬಂದಾಗ ಬಹಳ ಕಷ್ಟಪಟ್ಟು ಕೃಷ್ಣ ಬಲರಾಮರಿಗೆ ಪೆಟ್ಟನ್ನು ಕೊಡ್ತಾರೆ. ಕೃಷ್ಣ ಸುಲಭವಾಗಿ ಪೆಟ್ಟನ್ನು ಕೊಟ್ಟ. ಅವನು ಕಲಿತು ಯುದ್ಧಕ್ಕೆ ಹೋದವನಲ್ಲ, ಸುಲಭವಾಗಿ ಬಂದಂತಹ ವಿದ್ಯೆ ಅದು. ಹಾಗೆ ವಾದಿರಾಜರು ಸರಸಕವಿ, ಕಲಿತು ಬಂದಂತಹ ಕವಿತಾ ಶಕ್ತಿಯಲ್ಲ, ಸುಲಭವಾಗಿಯೇ ಬರುವಂತಹ ಶಕ್ತಿ ಅವರಿಗಿತ್ತು. ಅದಕ್ಕಾಗಿ ಸರಸಕವಿ, ಬಹಳ ಸುಲಭವಾಗಿ ಕವಿತಾ ಶಕ್ತಿ ಅವರಿಗಿತ್ತು. ಕವಿಗಳು ಅಂತಹ ಪದ್ಯಗಳನ್ನು, ಸಾವಿರಾರು ಪದ್ಯಗಳನ್ನು ಮಾಡುವಂತಹ ಶಕ್ತಿ ವಾದಿರಾಜರಿಗಿತ್ತು. ಸರಸ ಭಾರತಿ ವಿಲಾಸ ಅಂತಿದೆ. ಬಹಳ ಸುಂದರ. ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಅನೇಕ ಪದಗಳು, ಅನೇಕ ಸ್ತ್ರೀಯರಿಗೆಲ್ಲ ಹಾಡುಗಳು ಬರುತ್ತೆ. ಎಷ್ಟು ಪದ್ಯಗಳು, ಅನೇಕ ಪದ್ಯಗಳನ್ನು ಬರೆದಿದ್ದಾರೆ, ಅನೇಕ ಕಾವ್ಯಶಾಸ್ತ್ರಗಳು. ಮತ್ತು ಶಾಸ್ತ್ರದಲ್ಲಿ ಯುಕ್ತಿ ಮಲ್ಲಿಕ, ಕನ್ನಡದಲ್ಲಿ ಗುಂಡಕ್ರಿಯೆ, ಲಕ್ಷ್ಮೀಶೋಗಾನ, ಸ್ವಪ್ನ ಪದಗಳು, ಅನೇಕ ಸ್ತೋತ್ರಗಳು, ಅನೇಕ ನದಿ ಸ್ತೋತ್ರಗಳು, ಅನೇಕ ದೇವತಾ ಸ್ತೋತ್ರಗಳು. ಒಂದೇ ಎರಡೇ. ಎಲ್ಲರೂ ಪುಣ್ಯಾತ್ಮರಾಗಬೇಕು, ಎಲ್ಲರಿಗೂ ದೇವರ ಚಿಂತನೆ ಬರಬೇಕು, ಎಲ್ಲರಿಗೂ ದೇವರ ಕಡೆಗೆ ಗಮನ ಬರಬೇಕು ಅಂತನ್ನುವ ದೃಷ್ಟಿಕೋನ ವಾದಿರಾಜ. ಹೀಗಾಗಿ ಲಕ್ಷ್ಮೀ ಶೋಭಾನ, ಸ್ವಪ್ನ ಪದಗಳು, ಗುಂಡಕ್ರಿಯೆ, ಸ್ವಪ್ನ ಪದ, ಅನೇಕ ದಶಾವತಾರಗಳು, ದಶಾವತಾರ ಸ್ತುತಿ, ಒಂದೇ ಎರಡೇ, ಅನೇಕ ತರಹದ ಪದಗಳನ್ನು ವಾದಿರಾಜರು ಮಾಡಿದ್ದಾರೆ. ಪ್ರಾಯ ವಾದಿರಾಜರು
ಸಂಚಾರ ಕ್ರಮದಿಂದ ಹೋಗುವಂತಹ ಸಂದರ್ಭದಲ್ಲಿ ನೈವೇದ್ಯ ಸಮಾಜ ಅಂತ ಶಿಲ್ಪಿಗಳು ದೇವರ ಮೂರ್ತಿಗಳನ್ನು ಮಾಡುವಂತಹ ಒಂದು ಸಮಾಜ, ಸೊಸೈಟಿ ನೈವೇದ್ಯ ಸಮಾಜ. ಅವನಿಗೆ ಪಿಳ್ಳೆಯಾರು ಮಾಡಬೇಕು ಅಂತ ಆಸೆ, ಗಣಪತಿಯನ್ನು ಮಾಡಬೇಕು ಅಂತ ಆಸೆ, ಸುಂದರವಾದ ಗಣಪತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾನೆ. ಆದರೆ ಗಣಪತಿ ಆಗ್ತಾನೆ ಇಲ್ಲ. ಕೆಲವರಂತ ನಾರ್ಕನ್ನಡದಲ್ಲಿ ಗಣಪತಿ ಮಾಡಲಿಕ್ಕೆ ಹೋಗಿ ಇಲ್ಲಿ ಮಾಡಿದ, ಇಲ್ಲಿ ಮಾಡಲಿಕ್ಕೆ ಹೋಗಿ ಗಣಪತಿ ಮಾಡಿದ ಅಂತಾರೆ. ಹಾಗೆ ಗಣಪತಿ ನಿರ್ಮಾಣ ಮಾಡೋದಕ್ಕಾಗಿ ಹೋಗಿ ಹೈಗ್ರೀವ ದೇವರಾಗ್ತಾ ಇದೆ. ಚಿತ್ರಮಣಿ ತಾನು ಶಿಲ್ಪಿ, ಶಿಲ್ಪಶಾಸ್ತ್ರವನ್ನು ಬಲ್ಲುವಂತಹ ವ್ಯಕ್ತಿ ಎಂದೂ ಕೈ ತಪ್ಪೇ ಇಲ್ಲ. ತಾನಾಗಿ ಮೂಡ್ತಾ ಇದೆ ಕಲ್ಲಿನಲ್ಲಿ ಹೈಗ್ರೀವ ದೇವರಾಗಿ. ಸ್ವಪ್ನದಲ್ಲಿ ಬಂದಂತೆ, ನೋಡಪ್ಪ ನೀನು ಏನು ಮಾಡಿದರೂ ಗಣಪತಿ ಆಗೋದಿಲ್ಲ. ದೇವರ ಇಚ್ಛೆ, ಅದು ಹೈಗ್ರೀವನಾಗಬೇಕು ಅಂತ ಇಚ್ಛೆ ಇದೆ. ಅದು ಹೈಗ್ರೀವ ಮೂರ್ತಿ ಒಡಮೂಡ್ತಾ ಇದೆ, ಉದ್ಭವ ಆಗ್ತಾ ಇದೆ. ಇದನ್ನು ವಾದಿರಾಜರಿಗೆ ಮುಟ್ಟಿಸಿದರು. ಸೋಮನಾಥ ಕ್ಷೇತ್ರದಲ್ಲಿ ವಾದಿರಾಜರು ಅಂತಿದ್ದಾರೆ. ಅವರ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಪ್ರತಿಮೆಯನ್ನು ಕೊಡು ಅಂತ ಹೇಳಿದರು. ವಾದಿರಾಜರ ಹತ್ರ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಹೈಗ್ರೀವ ದೇವರೇ ಒಲದು ಬಂದಿದ್ದಾರೆ. ವಾದಿರಾಜರು ಬೇಕು ಅಂತ ಕೇಳಲಿಲ್ಲ. ನನಗೆ ಆ ಪ್ರತಿಮೆ ಬೇಕು ಅಂತ ಕೇಳಿದರೆ ವಾದಿರಾಜರು ಇಲ್ಲ ಕೇಳಿ. ಆದರೆ ಆ ಶಿಲ್ಪಿನೇ ಬಂದು, ಸ್ವಾಮಿ ನಾನು ಗಣಪತಿಯನ್ನು ಮಾಡಲಿಕ್ಕೆ ಹೋದೆ, ಅದು ಹೈಗ್ರೀವ ಆಗ್ತಾ ಇದೆ, ಅದು ನಿಮಗೆ ಕೊಡಬೇಕು ಅಂತ ಪ್ರೇರಣೆ ಆಗಿದೆ, ನೀವು ಸ್ವೀಕಾರ ಮಾಡಿ. ಆ ಹೈಗ್ರೀವ ದೇವರನ್ನು ಇವತ್ತಿಗೂ ಕೃಷ್ಣನ ಪಾಣಿಪೀಠದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಉಡುಪಿಯಲ್ಲಿ. ಕನಕನ ಕಿಂಡಿಯಲ್ಲಿ ಕಾಣಿಸ್ತದೋ ಗೊತ್ತಿಲ್ಲ, ಅದು ಸೋದೆ ಮಠದಲ್ಲಿಲ್ಲ. ಉಡುಪಿಯ ಕೃಷ್ಣನ ಪಾಣಿಪೀಠ ಏನಿದೆ, ಆ ಪಾಣಿಪೀಠದಲ್ಲೇನೆ ಹೈಗ್ರೀವ ದೇವರನ್ನು ಇವತ್ತಿಗೂ ಅಷ್ಟಪೀಠಾಧಿಪತಿಗಳು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದು ವಾದರಾಜರಿಗೆ ಒಲಿದಂತಹ ಹಯಗ್ರೀವ. ಇನ್ನು ಸಂಚಾರ ಕ್ರಮದಿಂದ ವಾದಿರಾಜರು ಗುಜರಾತಿಗೆ ಹೋಗ್ತಾರೆ. ಗುಜರಾತಿಗೆ ಹೋದಂತಹ ಸಂದರ್ಭದಲ್ಲಿ ಅನೇಕ ಜನರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾರೆ. ಸ್ವರ್ಣಕಾರರು ಅಂತಿದ್ದಾರೆ, ಈ ಬಂಗಾರದ ಕೆಲಸವನ್ನು ಮಾಡೋರು. ಬೆಂಗಳೂರಲ್ಲಿ ಬಂದರೆ ಯಾರು ಬ್ರಾಹ್ಮಣರು, ಯಾರು ಸ್ವರ್ಣಕಾರರು ಗೊತ್ತೇ ಅವರು. ಅಂಗಡಿಯಲ್ಲಿ ಕೊಟ್ಕೊಂಡಿರ್ತಾನೆ, ಮುದ್ರೆ ಗೋಪಿ ಚಂದನ ಹಚ್ಕೊಂಡಿರ್ತಾನೆ. ಬ್ರಾಹ್ಮಣನಾದರೂ ಪೌಡರ್ ಹಚ್ಕೊಂಡು ಕಳಿಸ್ಕೊಂಡು ಹೋಗ್ತಾನೆ. ಬಂಗಾರ ಅಂಗಡಿಯಲ್ಲಿ ಬೆಂಗಳೂರಲ್ಲೂ ಗಾಂಧಿ ವಿಚಾರಕ್ಕೆ ಹೋದರೆ ಅಂಗಾರಕ್ಷತೆ ಕಾಣಿಸ್ತಾರೆ. ಅವನು ಮಾತ್ರ ಅಲ್ಲ, ವೈಷ್ಣವನಲ್ಲ. ವಾದಿರಾಜರು ವೈಷ್ಣವ ದೀಕ್ಷೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ನೀವು ಮಹತ್ವರಾಗೋದು ಬೇಕಾಗಿಲ್ಲ, ವೈಷ್ಣವ ದೀಕ್ಷೆ ನಿಮಗಿರಲಿ, ನಿಮ್ಮ ಕುಲ ಉದ್ಧಾರವಾಗುತ್ತೆ, ನಿಮ್ಮ ಸಮಾಜ ಉದ್ಧಾರವಾಗುತ್ತೆ ಅಂತನ್ನುವ ದೀಕ್ಷೆಯನ್ನು ಕೊಟ್ಟು ನಾಮಸ್ಮರಣೆಯನ್ನು ಮಾಡ್ತಾ ಇರಿ ಅಂತ ಹೇಳಿದಂತಹ ಮಹಾನುಭಾವರು ವಾದಿರಾಜ ಸ್ವಾಮಿಗಳು. ಅಂತಹ ಬೇಕಾದಷ್ಟು ಜನ ಬೆಂಗಳೂರು ಕಾಣಿಸ್ತಾರೆ. ಅನೇಕ ಗ್ರಂಥಗಳನ್ನು ಮಾಡುವಾಗ ನೇರವಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಶ್ರೀಮದ್ ಟೀಕಾಕೃತ್ಪಾದರ ಟೀಕೆಗೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನೇರವಾಗಿ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಮಹಾಭಾರತಕ್ಕೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಲಕ್ಷಾಲಂಕಾರ, ಲಕ್ಷಾಭರಣಾಲಂಕಾರ ಅಂತ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಹರಿವಾಯು ಗುರುಗಳ ಸೇವೆಯನ್ನು ಮಾಡಿದಂತಹ ಮಹಾನುಭಾವರು ವಾದಿರಾಜ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳ ಸೇವೆಯನ್ನು ಮಾಡಿದ್ದಾರೆ. ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳ ಸೇವೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೇನೆ ಮಹಾಭಾರತವನ್ನು ನಿರ್ಮಾಣವನ್ನು ಮಾಡಿದಂತಹ ಮಹಾನುಭಾವ ಸರ್ವೋತ್ತಮನಾದ ಸ್ವಾಮಿ ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರ ಸಾಕ್ಷಾತ್ ಸೇವೆಯನ್ನು ಮಾಡಿ ಲಕ್ಷಾಭರಣಾಲಂಕಾರ ಅಂತನ್ನುವ ಗ್ರಂಥವನ್ನು ಬರೀತಾರೆ. ಯಾಕೆ, ಅದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಅವರ ತಾಯಿ ಗೌರಿದೇವಿ ಮಕ್ಕಳಿಲ್ಲದೆ ಇದ್ದಾಗ ಹೆಣ್ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದು, ನನ್ನ ಮಗು ಆಗಬೇಕು, ಸಂತಾನ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ನನ್ನ ಮಗುವಾದರೆ ನಿನಗೆ ಒಂದು ದೊಡ್ಡದಾದ ₹1,00,000 ಸಂಪಾದನೆ ಮಾಡಿ, ಆ ಲಕ್ಷಕ್ಕೆ ಲಕ್ಷನೇ ಇರೋದಿಲ್ಲ, ಮನೆಯಲ್ಲಿ ದುಡ್ಡೇ ಇರೋದಿಲ್ಲ, ಆದರೂ ₹1,00,000 ಉಂಡಿಗೆ ಹಾಕ್ತೇನೆ ಅಂತ. ಮನೆಯಲ್ಲಿ ಸಂಪಾದನೆ ಇರೋದಿಲ್ಲ, ಅವರ ಜೀವನದಲ್ಲಿ ₹1,00,000 ನೋಡಿರೋದೇ ಇಲ್ಲ, ಆದರೂ ಬೇಡ್ಕೊಂಡ್ಬಿಡ್ತಾರೆ. ಹೆಣ್ಮಕ್ಳು ಸುಖ ₹1,00,000 ಉಂಡಿಗೆ ಹಾಕ್ತೀನಿ ತಿಮ್ಮಪ್ಪ ಅಂತ.
ಹಾಗೆ ನಾನು ಅತ್ಯುತ್ತಮವಾದ ಬಂಗಾರದ ಆಭರಣವನ್ನು 1,00,000 ಬಂಗಾರದ ಆಭರಣಗಳನ್ನು ಹಾಕ್ತೇನೆ ಅಂತ ಹೇಳ್ಕೊಂಡಿದ್ರು. ನೋಡಿದೆ, ಬಡತನ, ವೈಷ್ಣವ ಕುಲದಲ್ಲಿ ಹುಟ್ಟಿದವರು, ಶ್ರೀಮಂತರಲ್ಲ, ಸಂತಾನ ಇಲ್ಲ ಅಂತ ಕೊರತೆ ಇದೆ. ಆಗ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಗೌರಿದೇವಿ, ನಿನಗೆ 1,00,000 ಬಂಗಾರದ ಆಭರಣವನ್ನು ಹಾಕ್ತೇನೆ ಸ್ವಾಮಿ, ನನಗೆ ಉತ್ತಮ ಸಂತಾನವನ್ನು ಕೊಡು ಅಂತ ಕೇಳಿದರು. ದೇವರಾಗಲಿ ಅಂತ ಮೂವರ ಹುಟ್ಟಿದ ವಾಗೀಶಿ ತೀರ್ಥರ ದೃಷ್ಟಿಗೆ ಬಿದ್ದ. ವಾಗೀಶಿ ತೀರ್ಥರು ವಾದಿರಾಜ ಅಂತ ನಾಮಕರಣ ಮಾಡಿದರು. ಎಲ್ಲವೂ ಮುಗೀತು. ಸ್ವಾಮಿಗಳಿಗೆ 60 ವರ್ಷ, ಅವರಿಗೆ 89 ವರ್ಷ ಆಗಿತ್ತು. ಇದು ಹೋಗುವ ಕಾಲ. ಕೊನೆಗೆ ಸ್ವಾಮಿಗಳ ಹತ್ರ ಬಂದರು, ಅಪ್ಪ ನೀನು ಹುಟ್ಟುವಾಗ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ದೇವರಿಗೆ, 1,00,000 ಬಂಗಾರದ ಆಭರಣವನ್ನು ಹಾಕ್ತೇನೆ ಅಂತ ಕೇಳ್ಕೊಂಡಿದ್ದೆ, ಏನಾದರೂ ದಯಪಾಲಿಸು. ವಾದಿರಾಜ, ನಾನೇ ಭಿಕ್ಷುಕ, ನಾನೇ ಇನ್ನೊಬ್ಬರ ಮನೆಗೆ ಹೋಗಿ ಭಿಕ್ಷಾ ಕೇಳ್ತೇನೆ, ನಾನೆಲ್ಲಿ ಭಗವಂತನಿಗೆ 1,00,000 ಬಂಗಾರದ ಆಭರಣವನ್ನು ಹೇಗೆ ಹಾಕುವುದು, ಹೇಗೆ ಸಾಧ್ಯ ಅಂತ ಚೇಷ್ಟೆಯನ್ನು ಮಾಡಿ ತಾಯಿಯ ಅಪೇಕ್ಷೆಯನ್ನು ಪೂರ್ತಿ ಮಾಡಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು, ತಿಮ್ಮಪ್ಪನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ವೇದವ್ಯಾಸ ದೇವರ ಪಾದಕಮಲಗಳಿಗೆ ನಮಸ್ಕಾರವನ್ನು ಮಾಡಿ ರಾತ್ರಿ ಕುಳಿತುಕೊಂಡು ಒಂದು ಗ್ರಂಥವನ್ನು ಮಾಡ್ತಾರೆ. ಅದೇ ಲಕ್ಷಾಭರಣಾಲಂಕಾರ. ನೀವು ಕೊಟ್ಟಂಥ ಬಂಗಾರ ಒಂದು ದಿವಸ ಹಾಕಿ ತೆಗೆದು ಬಿಡ್ತಾರೆ. ನೀವು ಬಂಗಾರದ ಸರವನ್ನು ಕೊಟ್ಟರೆ ಅವತ್ತು ಹಾಕ್ತಾರೆ, ನಿಮ್ಗೆ ತೋರಿಸ್ತಾರೆ, ಫೋಟೋ ತೆಗಿತೀರಿ, ಕೃಷ್ಣಾರ್ಪಣ, ಸ್ಟೋರಿಗೆ ಹೋಗ್ಬಿಡ್ತದೆ. ವಾದಿರಾಜರು ಮಾಡಿದಂತಹ ಸ್ತೋತ್ರ ವ್ಯಾಖ್ಯಾನ, ಮಹಾಭಾರತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಲಕ್ಷಾಭರಣ ಅಲಂಕಾರ. ಅದರಿಂದ ಶ್ರೀನಿವಾಸ ದೇವರು ಕುಣಿದಾಡ್ತಾರೆ. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಗ್ರಂಥ. ಅಂತಹ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂದರೆ ಶ್ರೀನಿವಾಸನ ಅರ್ಥ ಮಾಡ್ತಾರೆ. ಹೀಗೆ ತಾಯಿಯ ಅಪೇಕ್ಷೆಯನ್ನು ಪೂರ್ತಿ ಮಾಡಿ, ಶಾಸ್ತ್ರೀಯ ರೀತಿಯಾಗಿ ಪೂರ್ತಿ ಮಾಡಿ, ಅವರ ಅಪೇಕ್ಷೆಯನ್ನು ಪೂರ್ತಿ ಮಾಡಿದಂತಹ ಮಹಾನುಭಾವರು ವಾದಿರಾಜರು ಅಂತ ನಾವು ತಿಳಿತೇವೆ. ಅಂತಹ ಮಹಾಭಾರತಕ್ಕೆ ಲಕ್ಷಾಲಂಕಾರ ಅಂತನ್ನುವ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಾರೆ ಮಹಾನುಭಾವರು ವಾದಿರಾಜ ಸ್ವಾಮಿಗಳು. ದೇವರ ಹತ್ತಿರ ಹೋದಾಗ ತಲೆಬಾಗಿ ನಮಸ್ಕಾರ ಮಾಡಬೇಕು. ಇವತ್ತೆಲ್ಲ ಪದ್ಧತಿ ವ್ಯತ್ಯಾಸ ಆಗಿದೆ. ತುಟಿ ಮುಟ್ಕೊಳ್ಳೋದು, ಕಣ್ಣು ಮುಟ್ಕೊಳ್ಳೋದು, ಹೀಗೆ ಮಾಡೋದು. ತಲೆಬಾಗಬೇಕಂತ ದೇವರ ಹತ್ತಿರ. ಶ್ರೀನಿವಾಸ ದೇವರಿಗೆ ಲಕ್ಷಾಭರಣಾಲಂಕಾರವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ವಾದಿರಾಜರು ತಲೆಬಾಗಿ ನಮಸ್ಕಾರ ಮಾಡಿದರು. ಯಾಕೆ ಮಾಡೋದು? ತಲೆ ಯಾಕೆ ಬಾಗಬೇಕು? ನಾವು ತಲೆ ಬಾಗ್ಬೋದು, ಬಾಗ್ತೇವೆ. ಯಾಕೆ? ತಲೆನೋವು ಬಂದು ಅಯ್ಯೋ ಹೀಗಾಗಿದೆ ಅಂತ. ಇಲ್ಲ ಕಟಿಂಗ್ ಮಾಡಿಸ್ಕೋಬೇಕಾದ್ರೆ ಕ್ಷೌರಿಕನ ಹತ್ರ ತಲೆ ಬಾಗ್ತೇವೆ, ದೇವರ ಹತ್ರ ತಲೆ ಬಾಗೋದಿಲ್ಲ. ತಲೆ ಬಾಗ್ಬೇಕು. ಯಾಕೆ? ತಲೆ ಭಾರಾಗಿ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಏನು ಭಾರ? ಈಗ ಬಾಳೆ ಮರ ಇದೆ, ಅದರಲ್ಲಿ ಬಾಳೆ ಹಣ್ಣು ಅಥವಾ ಬಾಳೆಕಾಯಿ ಆದಾಗ ಭಾರವಾಗಿ ಬಗ್ಗಿಬಿಡುತ್ತೆ. ಹಾಗೆ ನಾವು ದೇವರ ಹತ್ರ ಬಗ್ಬೇಕಂತೆ. ಏನು ಬಗ್ಬೋದು ಅಂದರೆ ಮಹಾಭಾರತ, ರಾಮಾಯಣ, ಭಾಗವತ ತುಂಬಿಕೊಂಡು ನಮ್ಮ ತಲೆ ಭಾರಾಗಿ ಭಗವಂತನಿಗೆ ಬಗ್ಬೇಕಂತೆ. ಆವಾಗ ದೇವರ ಅನುಗ್ರಹವನ್ನು ಮಾಡ್ತಾರೆ. ಇಲ್ಲ ನಾವು ಮಾಡೋದು. ಆ ನಿಟ್ಟಿನಲ್ಲಿ ನಮ್ಮ ತಲೆಯಲ್ಲಿ ಮಹಾಭಾರತ ಇರಬೇಕು, ರಾಮಾಯಣ ಇರಬೇಕು, ಭಗವಂತನ ಮಹಿಮೆ ನಮ್ಮ ತಲೆಯಲ್ಲಿ ತುಂಬಿರಬೇಕು. ಆ ಭಾರದಿಂದ ನಾವು ಭಗವಂತನಿಗೆ ಬಗ್ಗಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲ ಅಂದರೆ ಅನುಗ್ರಹ ಮಾಡೋದಿಲ್ಲ ಅಂತನ್ನುವ ಸಂದೇಶವನ್ನು ತಿಳಿಸುವುದಕ್ಕಾಗಿ ವಾದಿರಾಜರು ಎಂತಹ ಜ್ಞಾನಿಗಳು. ಒಂದೇ ಎರಡೇ ಅವರ ಜನ್ಮವನ್ನು ನೋಡಿದರೆ 8ನೇ ವರ್ಷಕ್ಕೆ ಆಶ್ರಮ. ಅವರು ಬದುಕಿದ್ದು 112 ವರ್ಷಗಳ ಕಾಲ. ಟೋಟ್ಲಿ 120 ವರ್ಷ. ಯಾರು ಬದುಕ್ತಾರೆ? ಯಾರೂ ಸಾಧ್ಯ. 120 ವರ್ಷಗಳ ಕಾಲ ಜೀವನವನ್ನು ನಡೆಸಿದಂತಹ ಶ್ರೇಷ್ಠ ತಪಸ್ವಿಗಳು ವಾದಿರಾಜರು. ಏನು ಬೇಕಾದ ಶಾಂತಿ ಮಾಡ್ಕೊಳ್ಳಿ, ಎಲ್ಲ ಶಾಂತಿ ಮಾಡ್ಕೊಬೋದು ವಾದಿರಾಜರು. ಈಗ ನೀವೆಲ್ಲ ಶಾಂತಿ ಮಾಡ್ಕೊಳ್ಳೋದು ಪುಣ್ಯವಂತ. ಮುಂದೆ ಶಾಂತಿಗಳು ಬಂದ್ಬಿಡುತ್ತೆ. 20 ವರ್ಷ 30 ವರ್ಷಗಳ ಕೃಷ್ಣಾರ್ಪಣ ಆಗುವಂಥ ಪ್ರಸಂಗವೂ ಬರುತ್ತೆ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಆ ಮೊಬೈಲ್ ತುಂಬ ಅನುಕೂಲ, ಆದರೆ ನಮ್ಮ ಜೀವನವನ್ನೇ ಹಾಳು ಮಾಡ್ತದೆ. ನರಗಳಲ್ಲಿ ಶಕ್ತಿ ದುರ್ಬಲವಾಗಿ ಬಿಡುತ್ತದೆ. ಸಂತಾನದ ಪ್ರಾಬ್ಲಮ್ ಬರುತ್ತೆ. ಅನೇಕ ತೊಂದರೆಗಳು ಮೊಬೈಲಿಂದೇ ಬರ್ತದೆ.
ಆದರೆ ವಾದಿರಾಜರು ಬದುಕಿದ್ದು ಹೇಗೆ? ಶುದ್ಧ ವಾತಾವರಣ, ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ವಾಗೀಶಿ ತೀರ್ಥರ ಸೇವೆಯನ್ನು ಮಾಡಿ 8ನೇ ವರ್ಷಕ್ಕೆ ಆಶ್ರಮವನ್ನು ಸ್ವೀಕಾರ ಮಾಡಿ 112 ವರ್ಷಗಳ ಕಾಲ ಸನ್ಯಾಸಿಗಳಾಗಿ ಬದುಕಿದಂತಹ ಮಹಾಧೀರರು ವಾದಿರಾಜರು. ಒಂದು ದಿವಸ ಪೂಜೆ ಮಾಡಿದರೆ ಇವತ್ತಿನ ತಲೆನೋವಿದೆ, ಸ್ನಾನ ಮಾಡಲ್ಲ, ನೀನು ಪೂಜೆ ಮಾಡಲ್ಲ ಅಂತ. ಜ್ವರ ಬಂದರೆ 5 ದಿವಸ ಪೂಜೆ ಆಗೋಪ, ಬೇಡ ಹಾಗೆ ಮತ್ತು ನಿನ್ನ ಹೆಸರು ನೀನೇ ಸಂಕಲ್ಪ ಮಾಡಿ ಸಂಧ್ಯಾವಂದನೆ ಮಾಡೋದು, ನಾನು ಸಂಧ್ಯಾವಂದನೆ ಮಾಡಲ್ಲ ಅಂತ. ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ಸಂಧ್ಯಾವಂದನೆ ಲೋಪ, ದೇವ್ರ ಪೂಜೆ ಲೋಪ ಆಗುತ್ತೆ. ಆದರೆ ವಾದಿರಾಜರು 112 ವರ್ಷಗಳ ಕಾಲ ಒಂದೂ ದಿನವೂ ಬಿಡದೇನೆ ನಿರಂತರವಾಗಿ ದೇವರ ಆರಾಧನೆಯನ್ನು ಮಾಡಿದಂತಹ ಮಹಾನುಭಾವರು ಇವತ್ತಿನ ಆರಾಧ್ಯ ದೇವರು ವಾದಿರಾಜರು. ಏನು ಗ್ರೇಟ್ ಮಾಡಿ ಯಾರಿಂದಲೂ ಮಾಡಿ ಸಾಧ್ಯ. ದೇವರ ವಿಶಿಷ್ಟವಾದ ಸನ್ನಿಧಾನ ಅವರಲ್ಲಿದೆ. ಮಹಾವಿಭೂತಿ ಪುರುಷರು, ದ್ವೈತ ವೇದಾಂತದ ವಿಭೂತಿ ಪುರುಷರು ಅಂದರೆ ಶ್ರೀಮಠ್ ಟೀಕಾಕೃತ್ಪಾದರು, ವ್ಯಾಸರಾಜರು, ಶ್ರೀಪಾದರಾಜರು, ಭಗವತ್ತಮರು, ಇವತ್ತಿನ ಆರಾಧ್ಯ ದೇವರು ವಾದಿರಾಜರು. ತಮ್ಮ ಜನ್ಮ ಭಗವಂತನ ಸೇವೆಗಾಗಿ, ಸರ್ವಮೂಲ ಗ್ರಂಥಗಳ ವ್ಯಾಖ್ಯಾನವನ್ನು ಮಾಡೋದಕ್ಕಾಗಿಯೇ ಅವರ ಅವತಾರ. ಬೇರೆ ಯಾವ ಕೆಲಸವೂ ಬೇಕಾಗಿಲ್ಲ. ಏನಿದೆ ಅಂತಹ ಮಹಾನುಭಾವರು ವಾದಿರಾಜರು. ಅಂತಹ ವಾದಿರಾಜ ಸ್ವಾಮಿಗಳು ಬದರಿ ಕ್ಷೇತ್ರಕ್ಕೆ ಬರ್ತಾರೆ. ಬದರಿ ಕ್ಷೇತ್ರಕ್ಕೆ ಬಂದು ಬದ್ರಿನಾರಾಯಣ ಜೊತೆಗೆ ವಿಶೇಷವಾದ ಸಲಾಪವನ್ನು ಮಾಡಿ, ಸ್ತೋತ್ರವನ್ನು ಮಾಡಿ, ಅನೇಕ ಸೇವೆಯನ್ನು ಮಾಡಿ ಅವ್ರ ಜೊತೆಗೆ ಕೂತರಾಜರು ಹೋಗಿರ್ತಾರೆ. ನೋಡಪ್ಪ, ಅರಸಪ್ಪ ನಾಯಕನಿಗೆ ತೊಂದರೆ ಆಗಿದೆ. ಸೂರ್ಯ ಕ್ಷೇತ್ರದ ನಾಯಕ, ಯಜಮಾನ ಅರಸಪ್ಪ ನಾಯಕ. ಆ ಅರಸಪ್ಪ ನಾಯಕನಿಗೆ ಬಹಳ ಪೀಡೆಯಾಗಿದೆ, ಬಾಧೆಯಾಗಿದೆ. ಅದಕ್ಕೆ ಇಲ್ಲಿ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಪ್ರತಿಷ್ಠೆ ಮಾಡೋಣ. ತ್ರಿವಿಕ್ರಮ ದೇವರು ಇವತ್ತೇನು ಸೌದಾ ಕ್ಷೇತ್ರದಲ್ಲಿದೆ, ಅದು ಬದರಿಯಿಂದ ತಂದದ್ದು. ಬದರಿಯಲ್ಲಿರುವಂತಹ ತ್ರಿವಿಕ್ರಮ ದೇವರ ಮೂರ್ತಿಯನ್ನು ತಂದು ಭೂತರಾಜರ ಜೊತೆಗೆ ಅದರ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿ ಪ್ರತಿಷ್ಠೆ ಮಾಡ್ತಾರೆ ವಾದಿರಾಜರು. ಬಹಳ ದಿನ ಕ್ಷೇತ್ರ, ಪ್ರಾಯ ಅದು ತಪೋವನ ಆ ಕ್ಷೇತ್ರ. ಆ ಕ್ಷೇತ್ರದಲ್ಲಿನೇ ಬೃಂದಾವನಸ್ಥರಾಗಬೇಕು ಅಂತ ಅವ್ರಿಗೆ ಆಸೆ ಜಾಸ್ತಿ. ಹೈಗ್ರೀವ ಉಪಾಸಕರು, ಎಲ್ಲಿ ಬೃಂದಾವನ ಇದೆ ಅಲ್ಲಿ ಹೈಗ್ರೀವ ದೇವರ ಗುಹೆ ಇದೆ ಅಂತ ಕೆಳಗಡೆಗೆ, ಅದರ ಮೇಲೇನೆ ಅವರ ಬೃಂದಾವನವನ್ನು ಮಾಡಿಕೊಳ್ತಾರೆ. ನನಗೆ ಹೈಗ್ರೀವನ ಅನುಗ್ರಹ ಬೇಕು, ಹೈಗ್ರೀವನ ಆಶೀರ್ವಾದ ಬೇಕು ಅಂತ ಅನ್ನೋದಕ್ಕಾಗಿಯೇ ಸ್ವಯಂ ತಾವು 4 ದಿಕ್ಕುಗಳಲ್ಲಿ ಬೃಂದಾವನವನ್ನು ಮಾಡಿಕೊಂಡು ಮಧ್ಯದಲ್ಲಿ ತಮ್ಮ ಬೃಂದಾವನವನ್ನು ಮಾಡಿಕೊಂಡು ಕೊನೆಗೆ ಪ್ರವೇಶ ಮಾಡ್ತಾರೆ ವಾದಿರಾಜರು. ಸಶರೀರವಾಗಿ ಪ್ರವೇಶವನ್ನು ಮಾಡ್ತಾರೆ ವಾದಿರಾಜರು. 120 ವರ್ಷಗಳಾದ ನಂತರದಲ್ಲಿ ಯಾವ ದೇಹ ಆಲಸ್ಯ ಆಗಲಿಲ್ಲ, ಜ್ವರ ಬರಲಿಲ್ಲ, ರೋಗ ಬರಲಿಲ್ಲ, ಯಾವ ವ್ಯಾಧಿ ಬರಲಿಲ್ಲ, ಮಾನಸಿಕ ವ್ಯಾಧಿ ಆಗಲಿಲ್ಲ, ದೈಹಿಕವಾದ ವ್ಯಾಧಿ ಆಗಲಿಲ್ಲ, ಏನೂ ಆಗಲಿಲ್ಲ. ಸಾಕು ಅಂತ ಅನ್ನಿಸ್ತು. ತಮ್ಮ ಅವತಾರ ಕಾರ್ಯ ಮುಗೀತು, ಬರ್ತೇನೆ ಅಂತೇಳಿ ಸ್ವಯಂ ತಾವೇ ಪಂಚವೃಂದಾವನವನ್ನು ಸೃಷ್ಟಿ ಮಾಡಿಕೊಂಡು ತಮಗೆ ಇಷ್ಟಾರ್ಥ ದೇವತೆಗಳನ್ನೆಲ್ಲ ಶಿಲ್ಪಿಯಿಂದ ಹೇಳಿ ಮಾಡಿಸಿಕೊಂಡು ಕೊನೆಗೆ ತಾವು ಪ್ರವೇಶವನ್ನು ಮಾಡ್ತಾರೆ. ಪ್ರವೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಇಂದ್ರನ ದೂತರು ಬರ್ತಾರಂತೆ, ದೇವದೂತರು ಬರ್ತಾರೆ. ಸ್ವಾಮಿ, ನಿಮ್ಮ ಅವತಾರ ಕಾರ್ಯ ಮುಗೀತು, ನೀವು ಬರಬೇಕು. ನಾನು ಬರೋದಿಲ್ಲ. ಯಾಕೆ? ತ್ರಿವಿಕ್ರಮ ದೇವರ ಉತ್ಸವ ಇದೆ. ತ್ರಿವಿಕ್ರಮ ದೇವರ ಉತ್ಸವವನ್ನು ಮುಗಿಸಿಕೊಂಡು ವೈಭವದಿಂದ ಭಗವಂತನ ಆರಾಧನೆಯನ್ನು ಮಾಡಿ ಪಾಲ್ಗೊಳ್ಳ ಶುದ್ಧ ಕೃಷ್ಣ ತೃತೀಯ ದಿವಸ ನಾನು ಬರ್ತೇನೆ, ಅಲ್ಲಿವರೆಗೆ ಬರೋದಿಲ್ಲ. ಹೇಗಿದೆ ನೋಡಿ, ದೇವದೂತರು ಬಂದರೂ ನಾನು ಬರೋದಿಲ್ಲ, ನನ್ನ ಅವತಾರ ಕಾರ್ಯನೂ ಮುಗುವುದಿಲ್ಲ, ದೇವರ ಸೇವೆಯನ್ನು ಮಾಡೇ ಬರ್ತೇನೆ ಅಂತ ಹೇಳಿದಂತಹ ಮಹಾಧೀರರು, ಮಹಾ ತಪಸ್ವಿಗಳು ವಾದಿರಾಜರು. ನಾವು ಹೇಳಿಕ್ಕಾಗುತ್ತೆ? ಈಗ ನಮಗೆ ಯಮದೂತರು ಬರ್ತಾರೆ, ಯಮದೂತರು ಬಂದರೆ ಕೃಷ್ಣಾರ್ಪಣ ಹೋಗಲೇಬೇಕು ನಾವು. ಆದರೆ ದೇವದೂತರನ್ನು ಭಯಪಡಿಸಿ ನಾನು ಬರೋದಿಲ್ಲ, ದೇವರ ಸೇವೆಯನ್ನು ಮಾಡಬೇಕು. ತ್ರಿವಿಕ್ರಮ ದೇವರ ಸೇವೆಯನ್ನು ನಾನು ಮಾಡ್ತೇನೆ, ಮುಗಿಸೇನೇ ಬರ್ತೇನೆ ಅಂತ ಹೇಳಿದಂತಹ ಎಚ್ಚರಿಕೆಯನ್ನು ಕೊಟ್ಟಂತಹ ಮಹಾನುಭಾವರು ಇವತ್ತಿನ ಆರಾಧ್ಯ ದೈವರು ವಾದಿರಾಜ ಸ್ವಾಮಿಗಳು. ಅವರು ತಾವು ಬದುಕಿದಾಗ 2 ತಿಂಗಳಿಗೊಮ್ಮೆ ಪರ್ಯಾಯ ಇತ್ತು. ಉಡುಪಿಯಲ್ಲಿ ಅಷ್ಟಮಠ ಇದೆ, ನಿಮಗೆಲ್ಲರಿಗೂ ಚಿರಪರಿಚಿತ. ಆ ಅಷ್ಟಮಠಗಳಲ್ಲಿ 2 ತಿಂಗಳಿಗೊಮ್ಮೆ ಒಬ್ಬ ಸನ್ಯಾಸಿಗಳು, ಒಬ್ಬ ಮಠದವರು ಪೂಜೆಯನ್ನು ಮಾಡ್ತಾರೆ.
ಬೇರೆ ಊರಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಸಂಚಾರ ಮಾಡಲಿಕ್ಕೆ ಆಗೋದ್ರೆ ತುಂಬ ಕಷ್ಟ. ನಿಮ್ದು 2 ತಿಂಗಳು ಮುಗೀತು ನಮ್ಮದು ಬರುತ್ತೆ, ನಮ್ಮದು ಮುಗೀತು ನಿಮ್ದು ಬರುತ್ತೆ. ನಾವು ರೆಡಿಯಾಗೇ ಇರಬೇಕು ಯಾವಾಗಲೂ. ಉಡುಪಿಯನ್ನು ಬಿಟ್ಟು ಹೋಗುವಂತೇ ಇಲ್ಲ. ಹಾಗಾದರೆ ಏನು ಮಾಡೋದು? 2 ವರ್ಷಕ್ಕೆ ಮಾಡಿ. ಕೃಷ್ಣನ ವೈಭವದ ಪೂಜೆಯನ್ನು ವ್ಯವಸ್ಥೆ ಮಾಡಿದವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರ ಕೊಟ್ಟಂತಹ ಮಾರ್ಗದಲ್ಲೇನೆ, ಅವರು ಹಾಕಿದ ಮಾರ್ಗದಲ್ಲೇನೆ ವೈಭವದಿಂದ ಕೃಷ್ಣನ ಪೂಜೆ ನಡೀತಾನೇ ಇತ್ತು. ಆಮೇಲೆ ಇನ್ನೂ ಅತಿ ವೈಭವದ ಪೂಜೆ ಆಗಬೇಕು ಅಂತ ಹೇಳಿ ವಾದಿರಾಜರು ಸ್ವಲ್ಪ ವ್ಯವಸ್ಥೆ ಮಾಡಿದರು. 2 ತಿಂಗಳು ಬೇಡ, 2 ವರ್ಷ ಮಾಡೋಣ. ಒಬ್ಬ ಪೀಠಾಧಿಪತಿಗಳು 2 ವರ್ಷ ಪೂಜೆ ಮಾಡಿದರು. ಅವರಾದ ಮೇಲೆ ಇನ್ನೊಬ್ಬರು, ಹೀಗೆ ಅಷ್ಟಮಠದಲ್ಲಿ 2 ವರ್ಷಕ್ಕೊಂದು ಬಾರಿ ಪರ್ಯಾಯವನ್ನು ವ್ಯವಸ್ಥೆ ಮಾಡಿದಂತಹ ಮಹಾನುಭಾವರೇ ಇವತ್ತಿನ ನಾಯಕರು ವಾದಿರಾಜ ಸ್ವಾಮಿಗಳು. ಇಲ್ಲವಾದರೆ ಸಂಚಾರ ಮಾಡಲಿಕ್ಕೆ ಆಗುವುದಿಲ್ಲ, ತತ್ವ ಪ್ರಚಾರ ಮಾಡಲಿಕ್ಕೆ ಆಗುವುದಿಲ್ಲ. ತತ್ವಜ್ಞಾನವನ್ನು ಪ್ರಚಾರ ಮಾಡಬೇಕು ಅಂದರೆ ಅವಕಾಶ ಇರಬೇಕು. 2 ತಿಂಗಳಾದರೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ 2 ವರ್ಷಕ್ಕೊಮ್ಮೆ ಮಾಡಿದಂತಹ ಮಹಾನುಭಾವರು ವಾದಿರಾಜರು ಅಂತ ಹೇಳ್ತಾರೆ. ಹೀಗಾಗಿ ವಾದಿರಾಜರು ಪರ್ಯಾಯವನ್ನು ಸಾಕಷ್ಟು ಬಾರಿ ಮಾಡಿದರು. ಪ್ರಾಯ 4ನೇ ಪರ್ಯಾಯ ಅಂತ ಅನಿಸುತ್ತೆ. 4ನೇ ಪರ್ಯಾಯ ಬಂದಾಗ ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟಿದ್ದರು. ಅವರ ಹೆಸರು ವೇದವೇದ್ಯರು, ಚಿಕ್ಕಪಟ್ಟ. ಅವರಿಗೇ 70 ವರ್ಷ ಮುಗಿತು. ಇನ್ನೊಂದು ಪರ್ಯಾಯ ಬರಬೇಕಾದ್ರೆ ಕೃಷ್ಣಾರ್ಪಣ ಆಗಿಬಿಟ್ರೆ ಏನು ಮಾಡಬೇಕು? ಅವರಿಗೆ ಪರ್ಯಾಯ ಹೋಗ್ಬಿಡುತ್ತೆ ಅಂತ ಹೇಳಿ ಅವರ ಮೇಲೆ ಅನುಗ್ರಹವನ್ನು ಮಾಡಿ, ನಾನು ಸೋಂದಾದಲ್ಲಿರ್ತೇನೆ, ನಾನಿದ್ರೆ ನಿಮಗೆ ಸಂತೋಷ ಆಗುತ್ತೆ, ನೀವೇ ಪರ್ಯಾಯವನ್ನು ನಡೆಸಿರಿ ಅಂತ 4ನೇ ಪರ್ಯಾಯವನ್ನು ವೇದವೇದ್ಯ ತೀರ್ಥರಿಂದಲೇ ನಡೆಸಿ ಅವರಲ್ಲಿ ಒಂದು ರೂಪದಿಂದ ಇದ್ದು 4ನೇ ಪರ್ಯಾಯವನ್ನು ಪೂರ್ತಿಯಾಗಿ ಮಾಡಿದಂತಹ ಮಹಾನುಭಾವರು ವಾದಿರಾಜರು. ನೋಡಿ ಹೇಗಿದೆ. ನನ್ನ ಶಿಷ್ಯ ವೇದವೇದ್ಯರು ಈ ಪರ್ಯಾಯವನ್ನು ನಾನು ಕೊಟ್ಟಿಲ್ಲ ಅಂತಾದರೆ ಅವರು ವೃಂದಾವನ ಪ್ರವೇಶ ಮಾಡಿಬಿಡ್ತಾರೆ. ಅವ್ರಿಗೆ ಪರ್ಯಾಯ ಸಿಗೋದಿಲ್ಲ. ಸರ್ವಜ್ಞ ಪೀಠದ ಮೇಲೆ ಕೂಡುವಂತಹ ಅವಕಾಶ ಹೋಗಿಬಿಡ್ತದೆ. ಅವರೂ ಸರ್ವಜ್ಞ ಪೀಠದಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿ ಅವರ ದೇಹದಲ್ಲಿ ಒಂದು ರೂಪದಿಂದ ಇದ್ದು, ನಾನಿದ್ರೆ ಅವರು ಕೂಡೋದಿಲ್ಲ ಅಂಥೇಳಿ ಸ್ವಯಂ ತ್ರಿವಿಕ್ರಮ ದೇವರ ಕ್ಷೇತ್ರ ಸೋಂದಾ ಕ್ಷೇತ್ರಕ್ಕೆ ಬರ್ತಾರೆ. ಉಡುಪಿ ಹೇಗಿದೆಯೋ ಹಾಗೇ ನಿರ್ಮಾಣ ಮಾಡಿಕೊಂಡ್ರು. ಅಲ್ಲಿ ಮಧ್ವ ಸರೋವರ, ಇಲ್ಲಿ ಧವಲಗಂಗಾ, ಅಲ್ಲಿ ಕೃಷ್ಣ, ಇಲ್ಲಿ ತ್ರಿವಿಕ್ರಮ, ಹಾಗೇ ಮಾಡಿಕೊಂಡು 2 ವರ್ಷಗಳ ಕಾಲ ವಾದಿರಾಜರು ಸೋಂದಾ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಇತಿಹಾಸ ಹೇಳುತ್ತದೆ. ಹೀಗೆ ಶಿಷ್ಯರ ಮೇಲೆಯೂ ಉತ್ತರಾಧಿಕಾರಿಗಳ ಮೇಲೆಯೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿ 4ನೇ ಪರ್ಯಾಯವನ್ನು ವ್ಯವಸ್ಥೆ ಮಾಡಿದಂತಹ ಮಹಾಗುರುಗಳು ವಾದಿರಾಜರು ಅಂತ ಹೇಳ್ತಾರೆ. ಹೀಗೆ ವಾದಿರಾಜರ ಮಹಿಮೆಯನ್ನು ತಿಳಿಸುವಂತಹ ಗ್ರಂಥಗಳು ಬಹಳ ಇವೆ. ವಾದಿರಾಜ ಗುಣರತ್ನಮಾಲ ಅಂತಿದೆ, ವೃತ್ತರತ್ನ ಸಂಗ್ರಹ ಅಂತಿದೆ. ಅನೇಕ ಸ್ತೋತ್ರಗಳಿದೆ ವಾದಿರಾಜರ ಮೇಲೆ, ಅನೇಕ ಪದ್ಯಗಳು ಇದೆ, ಅನೇಕ ಸಾಹಿತ್ಯಗಳು ಸಾಕಷ್ಟು ಇದೆ. ಪ್ರಾಯ ಒಂದು ರುಕ್ಮಿಣೀಶಿ ವಿಜಯವನ್ನು ತೆಗೆದುಕೊಂಡ್ರೆ ಏನು ಆನಂದ ಆಗುತ್ತೆ. ಸಮಗ್ರವಾದ ದಶಮಸ್ಕಂದದಲ್ಲಿ ಬರುವಂತಹ ಕೃಷ್ಣ ಪರಮಾತ್ಮನ ಎಲ್ಲ ಕಥೆಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ ವಾದಿರಾಜ. ಪ್ರಾಯ ಭೋಜರಾಜನ ಕಾಲದಲ್ಲಿ ಕವಿಗಳಿದ್ರಂತೆ, ಅಷ್ಟದಿಗ್ಗಜರು ಅಂತ ಕರೀತಾ ಇದ್ರು ಅವರಿಗೆ. ಕಾಳಿದಾಸ, ಭಾರವಿ, ದಂಡಿ, ಮಾಘ ಇತ್ಯಾದಿ ಅನೇಕ ಕವಿಗಳಿದ್ರಂತೆ. ಅವರ ಹೆಸರು ಅಷ್ಟದಿಗ್ಗಜಗಳು. ಆ ಅಷ್ಟದಿಗ್ಗಜಗಳನ್ನು ಸಿಂಹದಂತೆ ಅವರನ್ನು ಸೋಲಿಸಿ ಮಹಾಕವಿಗಳು ಅಂತ ಕರೆಸಿಕೊಂಡಂತಹ ಮಹಾನುಭಾವರು ವಾದಿರಾಜ ಸ್ವಾಮಿ. ಕಾರಣ ಏನು ಅಂದರೆ, ಸಂಸ್ಕೃತದಲ್ಲಿ ಉಪಮಾ ಕಾಳಿದಾಸ, ಭಾರವೇ ಅರ್ಥ ಗೌರವಂ, ದಂಡಿನ ಬದಲಾಲಿತ್ಯಂ, ಮಾಘೇ ಸಂತಿ ತ್ರಯೋ ಗುಣಾ ಅಂತ ಹೇಳ್ತಾರೆ. ಭಾಳ ಸುಂದರವಾದ ಮಾತು. ನೀವು ಸ್ವಲ್ಪ ಕೇಳಿದರೆ ಆನಂದ ಆಗುತ್ತೆ, ಇಲ್ಲಾಂದ್ರೆ ಕೇಳಿಲ್ಲ ಅನ್ನೋ ಕಷ್ಟ. ಉಪಮಾ ಅಂದರೆ ಎಕ್ಸಾಂಪಲ್ ಕೊಡೋದು. ಆ ಹುಡುಗ ಹೇಗಿದ್ದ, ಆ ಬ್ರಾಹ್ಮಣ ಹೇಗಿದ್ದ, ಅಗ್ನಿರ್ವೈ ಮಾನವಃ, ಅಗ್ನಿಯಂತೆ ಇದ್ದ. ಅಗ್ನಿ ಸುಡುತ್ತೆ, ಅವನು ಸುಡ್ತಾನಲ್ಲ. ಅಗ್ನಿ ಹೇಗೆ ತೇಜಪುಂಜವಾಗಿತ್ತೋ ಹಾಗೆ ಆ ಒಟ್ಟು ಬ್ರಾಹ್ಮಣ ಅವನು ಅಗ್ನಿಯಂತೆ ಇದ್ದಾನೆ, ತೇಜಸ್ವಿಯಾಗಿದ್ದಾನೆ ಅಂತ ಹೇಳುವಂತಹ ಕ್ರಮ ಉಪಮಾ ಅಂತ ಬರುತ್ತೆ. ಉಪಮಾ ಕಾಳಿದಾಸ.
ಉಪಮಾನವನ್ನು ಕೊಡಬೇಕು ಅಂದರೆ ಕಾಳಿದಾಸನೇ ಅವನಿಗೆ ಗಗನಂ ಗಗನಾಕಾರ, ಆಕಾಶ ಹೇಗಿದೆ ಆಕಾಶದಂತೆ ಇದೆ ಅಂತ ಹೇಳುವಂತೆ ಕಾಳಿದಾಸ ಉಪಮಾನ ಕೊಟ್ಟರೆ ಅವನಿಗೆ ಮಿಗಿಲಾದ ಇನ್ನೊಬ್ಬ ಕವಿ ಯಾರಿಗೆ? ಅಂತಹ ಶ್ರೇಷ್ಠ ಕವಿ ಕಾಳಿದಾಸ. ಉಪಮಾ ಕಾಳಿದಾಸ. ಭಾರವೇ ಅರ್ಥ ಗೌರವಂ. ಭಾರವಿ ಅಂತ ಕವಿ ಪದಗಳನ್ನು ಜಾಸ್ತಿ ಆಡಬಾರ್ದು. ಒಂದು ಪದ ಆಡಿದರೆ 100 ಅರ್ಥಗಳು ತುಂಬಿರಬೇಕು. ಹಾಗೆ ಉತ್ತನ್ನು ಭಕ್ತಿ ಭೂಯ, ಒಂದು ಬಾರಿ ಆಡಿದ ಶಬ್ದಗಳನ್ನು ಇನ್ನೊಂದು ಬಾರಿ ಆಡುವುದಿಲ್ಲ ರಾಘವೇಂದ್ರ ಸ್ವಾಮಿಗಳು. ಭಾರವೇ ಅರ್ಥ ಗೌರವಂ. ಒಂದು ಪದವನ್ನು ಆಡಿದರೆ ಸಾಕು, ಅನೇಕ ಅರ್ಥಗಳು ಬರುವಂತೆ ಪದಗಳನ್ನು ಜೋಡಣೆ ಮಾಡುವಂತಹ ಶಕ್ತಿ ಭಾರವಿಗೆ ಇರ್ತದೆ. ಇದು ದಂಡಿಯಿಂದ ಕವಿ. ದಂಡಿನ ಬದಲಾಲಿತ್ಯಂ. ದಂಡಿ ಅಂತ ಕವಿ ಅನೇಕ ಪದಗಳನ್ನು ಪುಂಖಾನುಪುಂಖವಾಗಿ ಹೇಳುವುದು. ಆ ಪದಲಾಲಿತ್ಯ, ಪದ ಸ್ವಾರಸ್ಯ, ಪ್ರಾಸ, ಅನೇಕ ಪ್ರಾಸಭರಿತವಾದಂತಹ ಪದಗಳನ್ನು ಆಡುವುದರಲ್ಲಿ ಮಹಾ ಸಮರ್ಥನಾದಂತಹ ಕವಿ ದಂಡಿ ಅಂತ ಕರೀತಾರೆ. ಮಾಘೇ ಸಂತಿ ತ್ರಯೋ ಗುಣ. ಮಾಘ ಅಂತ ಕವಿ. ಈ 3 ಗುಣಗಳು ಮಾಘ ಎಂಬ ಕವಿಯಲ್ಲಿತ್ತಂತೆ. ಪದಲಾಲಿತ್ಯವೂ ಇತ್ತು, ಅರ್ಥ ಗೌರವವೂ ಇತ್ತು, ಉಪಮಾನವೂ ಇತ್ತು. ಅಂತಹ ಒಬ್ಬ ಶ್ರೇಷ್ಠ ಕವಿ ಅವನು ಮಾಘ. ಕಾಳಿದಾಸನನ್ನು ಮೀರಿಸಿದವನು, ದಂಡಿ ಎಂಬ ಕವಿಯನ್ನು ಮೀರಿಸಿದವನು, ಭಾರವಿ ಎಂಬ ಕವಿಯನ್ನು ಮೀರಿಸಿದಂತಹ ಶ್ರೇಷ್ಠ ಕವಿ ಅಂದರೆ ಮಾಘ. ಅವನು ಬರೆದಂತಹ ಗ್ರಂಥ ಶಿಶುಪಾಲ ವಧ. ಇದು ಯಾರು ಮಾಡಿದ್ರು? ಕೃಷ್ಣ. ಕೃಷ್ಣನ ಕಥೆಯನ್ನು ಹೇಳುವಂತಹ ಗ್ರಂಥ ಅದು ಶಿಶುಪಾಲ ವಧ. ಆದರೆ ಏನು ನೋಡಿದರೆ ಯಾಕೋ ಏನು ಅಮಂಗಲ ಗ್ರಂಥ ಇದು. ಹೆಸರು ಕೇಳಿದರೆ ಚೆನ್ನಾಗಿರ್ಬೋದು. ಶಿಶುಪಾಲ ವಧ ಅಂದರೆ ಮನಸ್ಸಿಗೆ ನೋವಾಗುತ್ತೆ. ಬೇಡ. ಮಂಗಲಮಯವಾದಂತಹ ಒಂದು ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಹೇಳಿ ಪ್ರಾಯ ಪುಣೆಯಲ್ಲಿ ಆಗಿದೆ ಅಂತ ಅನಿಸುತ್ತೆ. ಪುಣೆಯಲ್ಲೇ ನಿರ್ಮಾಣ ಆಗಿದೆ ಈ ಗ್ರಂಥ ಶಿಶುಪಾಲ ವಧ ಅಂತವರು. ಪುಣ್ಯಪತ್ತನ ಅಂತ ಕರೀತಾರೆ. ಆ ಪುಣ್ಯಪತ್ತನದಲ್ಲಿ, ಆ ಪುಣೆಯಲ್ಲಿ ನಿರ್ಮಾಣವಾದಂತಹ ಶಿಶುಪಾಲ ವಧ ಎಂಬ ಗ್ರಂಥವನ್ನು ಕೇಳಿ ವಾದರಾಜರಿಗೆ ಮನಸ್ಸಿಗೆ ಕಸಿಯಾಯಿತು. ಮಂಗಲಮಯವಾದಂತಹ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಹೇಳಿ ಒಂದು ಗ್ರಂಥವನ್ನು ರಚನೆ ಮಾಡಿದರು. ರುಕ್ಮಿಣೀಶಿ ವಿಜಯ ಹೇಗಿದೆ ನೋಡಿ, ಕೇಳೋದಕ್ಕೇನೆ ಆಗಲ್ಲ. ಮಂಗಲಮಯವಾದ ಗ್ರಂಥ. ಮದುವೆಯಾಗದೇ ಇದ್ದವರು ರುಕ್ಮಿಣೀಶಿ ವಿಜಯವನ್ನು ಹೇಳಿಸಿದರೆ ಮದುವೆಯಾಗುತ್ತೆ. ಅಂತಹ ಮಂಗಲಮಯವಾದಂತಹ ಗ್ರಂಥ ರುಕ್ಮಿಣೀಶಿ ವಿಜಯ. ಅಂತಹ ಶ್ರೇಷ್ಠವಾದ ಗ್ರಂಥವನ್ನು 19 ದಿನಗಳಲ್ಲಿ ರಚನೆ ಮಾಡ್ತಾರೆ. ಅಹೋರಾತ್ರಿ ಕುಳಿತುಕೊಂಡು ಸ್ವಾಮಿಗಳು ನಿರ್ಮಾಣವನ್ನು ಮಾಡಿ ಪಾಠಕ್ರಮದಲ್ಲಿ ಇವತ್ತು ಶಿಶುಪಾಲ ವಧವನ್ನು ಹೇಳ್ತಾರೆ, ರುಕ್ಮಿಣೀಶಿ ವಿಜಯವನ್ನು ಹೇಳ್ತಾರೆ. ಆದರೆ ಯಾವುದು ಶ್ರೇಷ್ಠ ನೋಡಿ? ರಾಜ, ಆ ಪುಣೆ ರಾಜನಿಗೆ ಹೇಳ್ತಾರೆ ಸ್ವಾಮಿಗಳು, ಉಡುಪಿಯಿಂದ ನಾವು ಬರೋದು ಬಹಳ ಕಷ್ಟ. ನಿನಗೊಂದು ಗ್ರಂಥವನ್ನು ಕಳಿಸ್ತೇವೆ, ಅದರಲ್ಲಿ ಯಾವುದು ಶ್ರೇಷ್ಠ, ಯಾವುದು ಚಿಕ್ಕದು ದೊಡ್ಡದು ಅಂತ ನೀನೇ ಯೋಚನೆ ಮಾಡು. ಸರಿ ಅಂತೇಳಿ ಅನೇಕ ವಿದ್ವಾಂಸರನ್ನು ಕರೆಸಿ ರಾಜನ ವಿದ್ವಾಂಸರ ಸಮ್ಮುಖದಲ್ಲಿ ಚರ್ಚೆ ಮಾಡಿದಾಗ ಶಿಶುಪಾಲ ವಧ ಎಂಬ ಗ್ರಂಥಕ್ಕಿಂತಲೂ ಶ್ರೇಷ್ಠವಾದ ಕಾವ್ಯ ಅದು ರುಕ್ಮಿಣೀಶಿ ವಿಜಯ ಅಂತ ನಿರ್ಣಯ ಮಾಡಿದ್ರಂತೆ. ಅವತ್ತಿನಿಂದ ರುಕ್ಮಿಣೀಶಿ ವಿಜಯ ಶ್ರೇಷ್ಠವಾದ ಗ್ರಂಥ ಅಂತ ಎಲ್ಲ ಕವಿಗಳ ಮಂಡಲದಲ್ಲಿ, ಆ ಕವಿಗಳ ಗುಂಪಿನಲ್ಲಿ ನಿರ್ಣಯವಾದಂತಹ ಗ್ರಂಥ, ಶ್ರೇಷ್ಠವಾದ ಮಂಗಳಮಯವಾದಂತಹ ಗ್ರಂಥ ಅಂದರೆ ಅದು ರುಕ್ಮಿಣೀಶಿ ವಿಜಯ, ಶ್ರೇಷ್ಠವಾದಂತಹ ಗ್ರಂಥ ಅಂತ. ಹೀಗೆ ಭಗವಂತನಿಗೆ ಸ್ವಯಂ ಮಂಗಲಾನಾಂಚ ಮಂಗಲಂ, ಮಂಗಲಪ್ರದ ಸ್ವಾಮಿ. ಅವನ ಶಿಶುಪಾಲ ವಧ ಅಂತ ನಾವು ಗ್ರಂಥ ಕೇಳಬಾರ್ದು. ರುಕ್ಮಿಣೀಶಿ ವಿಜಯ, ಎಲ್ಲರಿಗೂ ವಿಜಯ ಆಗಬೇಕು, ಎಲ್ಲರಿಗೂ ಮಂಗಲ ಆಗಬೇಕು, ಎಲ್ಲರಿಗೂ ಆರೋಗ್ಯ ಬರಬೇಕು ಅಂತ ಅನ್ನೋ ದೃಷ್ಟಿಕೋನದಲ್ಲಿ ವಾದಿರಾಜರು ರುಕ್ಮಿಣೀಶಿ ವಿಜಯ ಅಂತ ಅನ್ನೋ ಗ್ರಂಥವನ್ನು ನಿರ್ಮಾಣ ಮಾಡಿದರು ಅಂತ ಅನ್ನೋ ಕಥೆಯನ್ನು ಹೇಳ್ತಾರೆ. ಇನ್ನೊಂದು ಪ್ರಾಯ ನಮ್ಮ ಮಠಕ್ಕೂ ಸೋಂಧಾ ಮಠಕ್ಕೂ ಎಷ್ಟು ಅವಿನಾಭಾವ ಸಂಬಂಧ ಅಂತ ಅನ್ನೋದನ್ನು ಸತ್ಯಧರ್ಮರ ಕಾಲದಲ್ಲಿ ನಾವು ತಿಳ್ಕೊಬೋದು. ಸತ್ಯಧರ್ಮತಿ ಶ್ರೀಪಾದಗಳವರು ವಾದಿರಾಜರು ಅಂದರೆ ಬಹಳ ಭಕ್ತಿರು, ಬಹಳ ಭಕ್ತಿ. ಅವರು ಮಹಾ ಅದ್ಭುತ ಕವಿಗಳು. ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಸುಂದರವಾದಂತಹ ವ್ಯಾಖ್ಯಾನ. ಶಮಕ, ರುದ್ರಪ್ರಶ್ನ ಇವುಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ.
ಗಂಗಾಲಹರಿ ಅಂತ ಗಂಗಾದೇವಿಯ ಸ್ತೋತ್ರವನ್ನು ಮಾಡಿದ್ದಾರೆ ಸತ್ಯಧರ್ಮರು. ಈ ಸ್ತೋತ್ರವನ್ನು ನೋಡಿದಾಗ ವಾದಿರಾಜರೇ ಅವರಿಗೆ ಸ್ಫೂರ್ತಿ ಅಂತ ಅನಿಸ್ತದೆ. ವಾದಿರಾಜರನ್ನು ತುಂಬ ಹೃದಯದಿಂದ ಕೊಂಡಾಡಿದಂತಹ ಮಹಾಸ್ವಾಮಿಗಳು ಸತ್ಯಧರ್ಮದಿಂದ ಶ್ರೀಪಾದಗಳು. ಆ ಸತ್ಯಧರ್ಮರು ಸ್ತೋತ್ರವನ್ನು ಮಾಡ್ತಾರೆ. ಕದಾ ಪುಣ್ಯೇರಣ್ಯಾನ್ ಶುಭಧವಲ ಗಂಗಾ ಪರಿಸರೇ ಚರನ್ ಸೂರ್ಯೇ ಸೇವಾ ಜನಿತ ಪರಮಾನಂದ ಭರಿತಃ ಅಯೇ ಸಂವಿತ್ ಸ್ವಾಮಿನ್ ಅಯವದನವಾದೀಶ ವರದ ಪ್ರಸೀದೇತಿ ಕ್ರೋಶನ್ ನಿಮಿಷಮಿವ ನೇಷ್ಯಾಮಿ ದಿವಸ. ಏನು ಆನಂದ, ಏನು ಚಮತ್ಕಾರ, ಎಂತಹ ಕವಿತಾ ಶಕ್ತಿ ಸತ್ಯಧರ್ಮರಿಗೆ ಅಂದರೆ, ಸ್ವಾಮಿಗಳಾಗಿ ಅವರು ಈ ಶ್ಲೋಕವನ್ನು ಮಾಡಲಿಲ್ಲ. ನವರತ್ನ ಪುರುಷೋತ್ತಮಾಚಾರ್ಯ ಅಂತ ಪೂರ್ವಾಶ್ರಮದಲ್ಲಿದೆ ವಾದಿರಾಜರ ತಪಸ್ಸನ್ನು ನೋಡಿ, ಅವರ ಅನುಷ್ಠಾನವನ್ನು ನೋಡಿ, ಅವರ ಪಾಂಡಿತ್ಯವನ್ನು ನೋಡಿ ಬೆರಗಾಗಿ ನವರತ್ನ ಪುರುಷೋತ್ತಮಾಚಾರ್ಯರು ಇದ್ದಾಗಲೇ ಈ ಸ್ತೋತ್ರವನ್ನು ಮಾಡ್ತಾರೆ. ಕದಾ ಪುಣ್ಯೇರಣ್ಯ, ಏನು ತಪೋವನ ಪುಣ್ಯವಾದಂತಹ ಪ್ರದೇಶದಲ್ಲಿದ್ದೀರಿ ಸ್ವಾಮಿ ನೀವು. ಎಲ್ಲಿದ್ದೀರಿ? ಶುಭದ ಬಲ ಗಂಗಾ ಪರಿಸರೇ. ಆ ಗಂಗಾ ಪರಿಸರ ಏನು ಧವಲಗಂಗಾ ಅಂತ ಕರೀತಾರೆ. ಅಂತಹ ಧವಲಗಂಗಾ ಪರಿಸರದಲ್ಲಿ ಇನ್ನು ಬೃಂದಾವನ ಇದೆ. ನೀವು ಓಡಾಡಿದಂತಹ ಸ್ಥಳ, ನೀವು ತಪಸ್ಸು ಮಾಡಿದಂತಹ ಸ್ಥಳ, ನೀವು ಅನೇಕ ಗ್ರಂಥಗಳನ್ನು ಬರೆದಂತಹ ಸ್ಥಳ, ಆ ಸ್ಥಳದಲ್ಲಿ ನಾನು ಓಡಾಡಬೇಕು ಅಂತ ಅನಿಸುತ್ತೆ. ಆ ಸ್ಥಳದಲ್ಲಿ ನಾನು ವಾಸ ಮಾಡಬೇಕು ಅಂತ ಅನಿಸುತ್ತೆ. ಆ ಸ್ಥಳದಲ್ಲಿ ಇದು ನಾನು ತಪಸ್ಸು ಮಾಡಬೇಕು ಅಂತ ಅನಿಸುತ್ತೆ ಅಂತಾರೆ ಸತ್ಯಧರ್ಮದಿಂದ ಶ್ರೀಪಾದಗಳು. ಚರನ್ ಸೂರ್ಯೇ ಸೇವಾ ಜನಿತ ಪರಮಾನಂದ ಭರಿತಃ. ಶರನ್ ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಶರಗತಿ ಭಕ್ಷಣ ಇರುವುದು. ಶರ ಅಂತ ಅನ್ನೋ ಶಬ್ದಕ್ಕೆ ಗತಿ ಅಂತೂ ಅರ್ಥ, ಮತ್ತೆ ತಿನ್ನುವುದು ಅಂತೂ ಅರ್ಥ, ಭಕ್ಷಣ ಅಂತೂ ಅರ್ಥ, ಗತಿ ಅಂತೂ ಅರ್ಥ. ಏನು ಮಾಡೋದು? ನೀವು ಓಡಾಡಿದಂತಹ ಸ್ಥಳದಲ್ಲಿ ಓಡಾಡೋದು ಅದೇ ಪುಣ್ಯ. ರಘುತ್ತಮ ತೀರ್ಥರು ಓಡಾಡಿದಂತಹ ಈ ರಘುತ್ತಮರ ಕ್ಷೇತ್ರದಲ್ಲಿ ನಾವು ಓಡಾಡೋದು ದೊಡ್ಡ ಭಾಗ್ಯ. ಅವರು ಅನೇಕ ತಪಸ್ಸು ಮಾಡಿ ಕುಳಿತಂತಹ ಸ್ಥಳದಲ್ಲಿ ಅವರ ವೃಂದಾವನಕ್ಕೆ ಬಡದ ಧೂಳಿ ನಮ್ಮ ದೇಹಕ್ಕೆ ಬಡದರೆ ಪರಮಾನಂದ, ನಮ್ಮ ಸೌಭಾಗ್ಯ, ಸಕಲ ರೋಗಗಳು ಹೋಗುತ್ತೆ ಅಂತ ನಾವು ಭಾವಿಸ್ತೇವೆ. ಹಾಗೆ ಪುರುಷೋತ್ತಮ ನವರತ್ನಾಚಾರ್ಯರಂತಾರೆ, ಶರನ್ ಗಮನಾಸನ ಸಂಕತಾದಿಲೀಲಾ ಸ್ತುತಿ ಮಾತ್ರೇ ನಮವಾಪವರ್ಗಧಾತ್ರೀ. ಶ್ರೀಮದಾಚಾರ್ಯರು ಬದರಿಗೆ ಹೋದರು, ಶ್ರೀಮದಾಚಾರ್ಯರು ಗಂಗಾ ದಾಟಿದರು. ಅವರ ಗಮನಾಗಮನ ಸಂಗಮನ, ಗಮನಾಗಮನಗಳನ್ನು ನಾವು ಕೇಳಿದ್ರೇ ಮಹಾಪುಣ್ಯ ಅಂತ ಹೇಳ್ತಾರೆ. ಹಾಗೆ ನೀವು ಓಡಾಡಿದಂಥ ಸ್ಥಳ ಸ್ವಾಮಿಯರು. ಈ ಸ್ಥಳದಲ್ಲಿ ನಾನು ಓಡಾಡಿದರೆ, ನಾನು ಸಂಚಾರ ಮಾಡಬೇಕು. ಆ ದಿನಗಳು ನನಗೆ ನಿಮಿಷ ಇದ್ದಂತೆ, ಒಂದೇ ನಿಮಿಷದಲ್ಲಿ ಕಡಿತೀನೋ ಏನೋ ಅಂತ ಅನಿಸುತ್ತೆ ಸ್ವಾಮಿ. ಅಂತಹ ಆ ಧವಲಗಂಗಾ ಪರಿಸರದಲ್ಲಿ, ಪುಣ್ಯಮಯವಾದಂತಹ ಕ್ಷೇತ್ರದಲ್ಲಿ ನಾನಿರಬೇಕು ಅಂತ ಅನಿಸುತ್ತೆ. ಯಾಕೆ? ಪರಮಾನಂದ ಭರಿತಃ. ಸರಸಭಾರತಿ ವಿಲಾಸಾಚಾರ್ಯರು ಕರೀತಾ ಇದ್ದರಂತೆ ಸತ್ಯಧರ್ಮರಿಗೆ ಪೂರ್ವಾಶ್ರಮದಲ್ಲಿ. ಸರಸಭಾರತಿ ವಿಲಾಸವನ್ನು ಕೇಳಬೇಕು ಅಂದರೆ ಪುರುಷೋತ್ತಮಾಚಾರ್ಯರ ಬಾಯಿಂದ ಕೇಳಬೇಕು. ಅಷ್ಟು ಸೊಗಸಾಗಿ ಹೇಳ್ತಿದ್ರಂತೆ. ಎಷ್ಟು ಹೇಳಿದ್ರು ಕೆಲವರು ನಮ್ಮಂಥವ್ರು ಪ್ರವಚನ ಮಾಡಿದರೆ ಟೈಮ್ ಆಯಿತು, ಫಲಾನ ಟೈಮ್ ಯಾವಾಗ ಮುಗಿಸ್ತಾರೆ ಏನೋ ಅಂತ ಅನಿಸುತ್ತೆ. ಆದರೆ ಪುರುಷೋತ್ತಮಾಚಾರ್ಯರು, ನವರತ್ನಾಚಾರ್ಯರು ಅವರು ಪ್ರವಚನವನ್ನು ಮಾಡ್ತಾ ಇದ್ದರೆ ಇನ್ನೂ ಕೇಳಬೇಕು, ಯಾಕೆ ಮುಗಿಸ್ತೀರಿ, ಯಾಕೆ ಟೈಮ್ ಹೋಯಿತು ಅಂತ ಅನಿಸ್ಬೇಕಂತ. ಅಷ್ಟು ಸುಂದರವಾಗಿ ಸೊಗಸಾಗಿ ಹೇಳುವಂತಹ ಶೈಲಿ ನವರತ್ನಾಚಾರ್ಯರು ಇದ್ದಂತೆ. ಪರಮಾನಂದ ಭರಿತಃ ಚರನ್ ಸೂರ್ಯೇ ಸೇವಾ ಜನಿತ ಪರಮಾನಂದ ಭರಿತಃ. ಸೇವಾ ಅಂದರೆ 3 ದಿವಸ ಸೇವಾ, 1 ದಿವಸ ಸೇವಾ, ಕಾಯನ್ನು ಕಟ್ಕೊಳ್ಳೋದು, ಒಂದೇ ವಸ್ತ್ರ ಉಟ್ಕೊಳ್ಳೋದು, ನಮಸ್ಕಾರ ಹಾಕೋದು ಸೇವಾ. ಇದು ಒಂದೇ ಅಲ್ಲ, ಪರಮಾನಂದ ಭರಿತಃ. ಶಾಸ್ತ್ರಗಳ ಪಾಠ ಪ್ರವಚನ, ನಿರಂತರವಾದ ವ್ಯಾಖ್ಯಾನವನ್ನು ಮಾಡುವುದು ದೊಡ್ಡ ಸೇವಾ. ಇದು ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ಬಂದು ವಾದಿರಾಜರ ಸೇವೆಯನ್ನು ಮಾಡೋದು, ನಮಸ್ಕಾರ ಮಾಡಲಿಕ್ಕೆ ಹೋಗಲಿಲ್ಲ. ಪೂರ್ವಾಶ್ರಮದಲ್ಲಿ ಪುರುಷೋತ್ತಮಾಚಾರ್ಯ ಆದಾಗ ಅವರು ಒದ್ದೆ ಪಂಚೆ ಉಟ್ಕೊಂಡು ನಮಸ್ಕಾರ ಮಾಡೋದು ಪುಣ್ಯನೇ, ಅದನ್ನು ಮಾಡಲಿಕ್ಕೆ ಹೋಗಿಲ್ವಂತೆ ಅವರು. ಚರಣ್ ಸೂರ್ಯೇ ಸೇವಾ ಜನಿತ ಪರಮಾನಂದ ಭರಿತಃ.
ವಾದಿರಾಜರು ಮಾಡಿದಂತಹ ಗ್ರಂಥ ಸರಸ ಭಾರತಿ ವಿಲಾಸ, ವಾದರಾಜರು ಮಾಡಿದಂತಹ ಶಾಸ್ತ್ರೀಯ ಗ್ರಂಥ ಯುಕ್ತಿ ಮಲ್ಲಿಕ, ಇದರ ಪಾಠ ಪ್ರವಚನ ಆಗುತ್ತೆ. ಇದನ್ನು ಅಲ್ಲಿ ಬಂದಿರುವಂತಹ ಭಕ್ತರಿಗೆ ಪಾಠ ಪ್ರವಚನವನ್ನು ಮಾಡಬೇಕು ಅಂತನ್ನೋದಕ್ಕಾಗಿ ನಾನು ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಅಯೇ ಸಂಮಿತ್ ಸ್ವಾಮಿನ್ ಹಯವದನವಾದೀಶವರದ. ಸಂಮಿತ್ ಅಂದರೆ ಜ್ಞಾನ. ಜ್ಞಾನ ಬರೋದು ಯಾರಿಂದ? ಹಯಗ್ರೀವ ದೇವರಿಂದ. ಸಮಗ್ರವಾದ ಜಗತ್ತಿಗೆ ಜ್ಞಾನವನ್ನು ಕೊಟ್ಟವರು ಹಯಗ್ರೀವ ದೇವರು. ಸಂಮಿತ್ ಅಂದರೆ ಜ್ಞಾನ. ಅಯೇ ಸಂಮಿತ್ ಸ್ವಾಮಿನ್ ಹಯವದನವಾದೀಶವರದ. ಹಯಗ್ರೀದೇವರೇ, ಜಗತ್ತಿಗೊತ್ತು ವಿದ್ಯಾದಾನವನ್ನು ಮಾಡಿದವರು ನೀವೇ, ವಿದ್ಯಾ ಪ್ರಪಂಚವನ್ನು ನಿರ್ಮಾಣ ಮಾಡಿದವರು ನೀವೇ. ಇವತ್ತು ನಮಗೆ ವಿದ್ಯೆ ಬಂದದ್ದು ನಿನ್ನ ಅನುಗ್ರಹದಿಂದ ಸ್ವಾಮಿ. ವಾದೀಶವರದ. ವಾದಿ ವಾಕ್ಯಾರ್ಥವನ್ನು ಮಾಡೋದರಲ್ಲಿ ಅತ್ಯಂತ ಶ್ರೇಷ್ಠರು ವಾದಿರಾಜರು. ಆ ವಾದಿರಾಜರನ್ನು ನಮಗೆ ದಯಪಾಲಿಸಿದ ಮಹಾನುಭಾವ ಅಯವದನ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಗಳು ಪುರಾಶ್ರಮದಲ್ಲಿ ವಾದರಾಜರನ್ನು ಸ್ತೋತ್ರ ಮಾಡ್ತಾರೆ. ಅಯೇ ಸಂಮಿತ್ ಸ್ವಾಮಿನ್ ಹಯವದನವಾದೀಶವರದ. ಇನ್ನೊಂದರ್ಥ, ವಾದೀಶ ಅಂದರೆ ವಾಕ್ಯಾರ್ಥವನ್ನು ಮಾಡೋ ವಿದ್ವಾಂಸರಲ್ಲಿ ಶ್ರೇಷ್ಠರಾದವರು ವಾದಿರಾಜರು, ಅವರನ್ನು ನೀನು ಕೊಟ್ಟಿ ಅಂತ ಅರ್ಥ. ಹೀಗೆ ಬೇರೆ ಅರ್ಥವನ್ನು ಮಾಡಿಕೊಂಡು ಪ್ರಸೀದೇತಿ ಪ್ರೋಶನ್. ವಾದಿರಾಜರೇ, ನಮ್ಮೇಲೆ ಅನುಗ್ರಹವನ್ನು ಮಾಡಲಿ, ನಮ್ಮೇಲೆ ನಿಮ್ಮ ಅನುಗ್ರಹ ಆಗಲಿ. ಪ್ರಸೀದೇತಿ ಪ್ರೋಶನ್, ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಹೇಳ್ತಾ ನಿಮಿಷಮಿವನೇಶ್ಯಾಮಿ ದಿವಸ. ಆ ದಿನಗಳನ್ನು ಕಳಿಬೇಕು. ಆ ದಿನಗಳನ್ನು ಕಳೆದರೆ ಆ ದಿನಗಳು ನನಗೆ ಕ್ಷಣ ಇದ್ದಂತೆ. 3 ದಿವಸ ರಘುತ್ತಮ ಸ್ವಾಮಿಗಳ ಹತ್ರ ಸೇವೆ ಮಾಡಿದ್ರೆ 3 ಕ್ಷಣ ಇದ್ದ ಹಾಗೆ ಅನ್ಕೊಳ್ತೀವಲ್ಲ. ಹಾಗೆ ಪುರುಷೋತ್ತಮ ನವರತ್ನಾಚಾರ್ಯರಂತಾರೆ, ವಾದಿರಾಜರ ಕ್ಷೇತ್ರಕ್ಕೆ, ಸೌಂದಾ ಕ್ಷೇತ್ರಕ್ಕೆ ಹೋಗಿ ಆ ಧವಲಗಂಗಾ ಪರಿಸರದಲ್ಲಿ ಇದ್ದು ಸ್ನಾನವನ್ನು ಮಾಡಿ ಸರಸಭಾರತಿ ವಿಲಾಸ, ಯುಕ್ತಿ ಮಲ್ಲಿಕ ಅನೇಕ ಗ್ರಂಥಗಳನ್ನು ಪಾಠ ಪ್ರವಚನ ಮಾಡ್ತಾ ಇದ್ದರೆ ಆ ದಿನಗಳು ನನಗೆ ಕ್ಷಣ ಇದ್ದಂತೆ. ಅಯೇ ಪುಣ್ಯೇರಣ್ಯಾನ್ ಶುಭಧವಲಗಂಗಾ ಪರಿಸರೆ ಚರನ್ ಸೂರ್ಯೇ ಸೇವಾ ಚರಿತ ಪರಮಾನಂದಮರಿತಃ. ಅಯೇ ಸಂಮಿತ್ ಸ್ವಾಮಿನ್ ಹಯವದನವಾದೀಶವರದ. ಪ್ರಸೀದೇತಿ ಪ್ರೋಶನ್ ನಿಮಿಷಮಿವನೇಶ್ಯಾಮಿ ದಿವಸ. ಹೀಗೆ ಸತ್ಯಧರ್ಮತೀರ್ಥ ಶ್ರೀಪಾದಗಳವರು ವಿಶೇಷವಾಗಿ ವಾದಿರಾಜರ ಸ್ತೋತ್ರವನ್ನು ಮಾಡಿದ್ದಾರೆ. ರುದ್ರ ಪ್ರಶ್ನ ವ್ಯಾಖ್ಯಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಕೊನೆಗೆ ಬರೀತಾರೆ, ರಾಮಾತ್ಮಕನಾದ ಹಯಗ್ರೀವ ನನಗೆ ವಿಶೇಷವಾಗಿ ಅನುಗ್ರಹ ಮಾಡಲಿ. ಸ್ವಯಂ ಮೂಲರಾಮೋಪಾಸಕರು. ಇದು ಆಶ್ರಮ ಆದ ಮೇಲೆ ಬರೆದಂತಹ ಗ್ರಂಥ. ರುದ್ರ ಪ್ರಶ್ನ ಶಮಕೈದುಗಳನ್ನು ಆಮೇಲೆ ಬರೆದಿದ್ದು. ಸ್ವಾಮಿಗಳಾದ ಮೇಲೆ ರುದ್ರಾದಿ ಮಠದ ಪೀಠವನ್ನು ಅಲಂಕರಿಸಿದ ಮೇಲೆಯೂ ಕೂಡ ಕೊನೆಗೆ ಗ್ರಂಥದ ಕೊನೆಯಲ್ಲಿ ಬರೀತಾರೆ, ರಾಮಾತ್ಮಕನಾದ ಹಯಗ್ರೀವ ನನಗೆ ಅನುಗ್ರಹವನ್ನು ಮಾಡಲಿ. ಹಯಗ್ರೀವ ಉಪಾಸಕರು ವಾದಿರಾಜರ ಮೇಲೆ ವಿಶೇಷವಾದ ಪ್ರೀತಿ ಆದರ ಸತ್ಯಧರ್ಮರಿಗೆ. ಹೀಗಾಗಿ ತಮ್ಮ ಕೊನೆಯ ಮಂಗಲಾಚರಣೆಯಲ್ಲಿಯೂ ಕೂಡ ರಾಮಾತ್ಮಕನಾದ, ರಾಮನಿಂದ ಅಭಿನ್ನನಾದ ಹಯಗ್ರೀವ ನನಗೆ ಅನುಗ್ರಹವನ್ನು ಮಾಡಲಿ ಅಂತ ವಿಶೇಷವಾದ ಪ್ರಾರ್ಥನೆಯನ್ನು ಸತ್ಯಧರ್ಮರು ಮಾಡ್ತಾರೆ. ಹೀಗಾಗಿ ನಮ್ಮ ಮಠಕ್ಕೂ ಸೌಂಧ ಮಠಕ್ಕೂ ವಾದಿರಾಜ ಮಠಕ್ಕೂ ಅವಿನಾಭಾವ ಸಂಬಂಧ, ತುಂಬ ವಿಶೇಷವಾದ ಸಂಬಂಧ ಮೊದಲಿಂದಲೂ ಇದೆ. ನಮ್ಮ ಗುರುಗಳ ಕಾಲದಲ್ಲಿ ಸತ್ಯಪ್ರಮೋದತೀರ್ಥ ಶ್ರೀಪಾದಗಳವರ ಕಾಲದಲ್ಲಿಯೂ ಕೂಡ ವಿಶೇಷವಾದ ಚಾತುರ್ಮಾಸ್ಯ ವ್ರತವನ್ನೇ ಆಚರಣೆ ಮಾಡಿದ್ದಾರೆ. ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡಿ ವಿಶೇಷವಾದ ವಾದಿರಾಜರ ಸೇವೆಯನ್ನು ಮಾಡಿ ವಾದಿರಾಜರು ನಿರ್ಮಾಣ ಮಾಡಿದಂತಹ ಯುಕ್ತಿ ಮಲ್ಲಿಕ ಎಂಬ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ವಿವೃತಿ ಅಂತ ವ್ಯಾಖ್ಯಾನವನ್ನು ಮಾಡಿದಂತಹ ಮಹಾನುಭಾವರು ಇಲ್ಲಿ ಗುರು ಬೃಂದಾವನ ಇದೆ, ಸತ್ಯ ಪ್ರಮೋದತೀರ್ಥ ಶ್ರೀಪಾದಗಳವರ ಸನ್ನಿಧಾನ ಇದೆ. ಅಂದರೆ ವಾದಿರಾಜರ ವಿಶೇಷವಾದ ಅನುಗ್ರಹವನ್ನು ಸಂಪಾದನೆ ಮಾಡಿದವರು ನಮ್ಮ ಗುರುಗಳು ಸತ್ಯ ಪ್ರಮೋದತೀರ್ಥ ಶ್ರೀಪಾದಗಳವರು. ವಾದಿರಾಜರ, ರಘುತ್ತಮರ, ವ್ಯಾಸರಾಜರ, ಶ್ರೀಪಾದರಾಜರ ಎಲ್ಲ ವಿಶೇಷವಾದ ವಿಶಿಷ್ಟ ಸನ್ನಿಧಾನ ಅವರಲ್ಲಿ ಇದ್ದದ್ದಕ್ಕಾಗಿ 50 ವರ್ಷಗಳ ಕಾಲ ಆ ಮಹಾಸ್ವಾಮಿಗಳು ಉತ್ತರಾದಿ ಪೀಠವನ್ನು, ಸಾಮ್ರಾಜ್ಯವನ್ನು ಅವರು ಆಳಿದರು ಅಂತರುವ ಕಥೆಯನ್ನು ತಿಳ್ಕೋಬಹುದು. ಹೀಗೆ ಸತ್ಯಧರ್ಮತೀರ್ಥ ಶ್ರೀಪಾದಗಳವರು ಪುರಾಶ್ರಮದಲ್ಲಿ
ಅಧ್ಯಯನವನ್ನು ಮಾಡಿದ್ದು ಸತ್ಯಬೋಧರ ಹತ್ರ. ಸತ್ಯಬೋಧರನ್ನು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ನಾನು ಇವತ್ತೇನಾದರೂ ಶ್ಲೋಕವನ್ನು ಬರೆದಿದ್ರೆ, ಗ್ರಂಥವನ್ನು ಬರೆದಿದ್ರೆ ಸತ್ಯಬೋಧರ ಪರಮಾನುಗ್ರಹ ಅಂತ ಬರೀತಾನೆ. ಕೊನೆಗೆ ರಾಮಾತ್ಮಕನಾದ ಹಯಗ್ರೀವ ಅನುಗ್ರಹ ಮಾಡಲಿ ಅಂತಾರೆ. ಮಧ್ಯದಲ್ಲಿ ಮಧ್ಯಮಂಗಲದಲ್ಲಿ ಸತ್ಯಬೋಧರ ಪರಮಾನುಗ್ರಹ ಅಂತ. ಯಾರನ್ನೂ ಬಿಡುವುದಿಲ್ಲ ಅವರು. ಅವರ ಗುರುಗಳು ಸತ್ಯವರರು, ಸಾಕ್ಷಾತ್ ಆಶ್ರಮ ಗುರುಗಳಲ್ಲ. ವಿದ್ಯಾಗುರುಗಳು ಸತ್ಯಬೋಧರು, ಆಶ್ರಮ ಗುರುಗಳು ಸತ್ಯವರರು. ಸತ್ಯವರರನ್ನೂ ಸ್ತೋತ್ರ ಮಾಡ್ತಾರೆ, ತಮ್ಮ ವಿದ್ಯಾಗುರುಗಳಾದ ಸತ್ಯಬೋಧರನ್ನೂ ಸ್ತೋತ್ರ ಮಾಡ್ತಾರೆ. ತಮಗೆ ಸ್ಫೂರ್ತಿಯನ್ನು ಕೊಟ್ಟಂತಹ, ಕವಿತಾ ಶಕ್ತಿಗೆ ಸ್ಫೂರ್ತಿದಾಯಕರಾದಂತಹ ವಾದಿರಾಜರ ಸ್ತೋತ್ರವನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ಮಾಡ್ತಾರೆ. ನಮಗೆ ಯಾವ ಭೇದವೂ ಇಲ್ಲ. ಆ ಪೀಠ ಈ ಪೀಠ ನಮಗೆ ಭೇದ ಇಲ್ಲ. ಜ್ಞಾನಕ್ಕೆ ಮಹತ್ವ ಇದೆ. ನಾವು ಪಕ್ಷಪಾತ ಮಾಡೋದಿಲ್ಲ ಅಂತನ್ನೋದನ್ನು ಸಮಾಜಕ್ಕೆ ತೋರಿಸಿದಂತಹ ಮಹಾನುಭಾವರು ನಮ್ಮ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಹಾಗೆಯೇ ನಮ್ಮ ಗುರುಗಳು ವಿದ್ಯಮಾನ ಸ್ವಾಮಿಗಳು, ಇವತ್ತಿಗೆ ಅದ್ಯಾಪಿ ಪೀಠದಲ್ಲಿರುವಂತಹ ಮಹಾಸ್ವಾಮಿಗಳು ಕೂಡ ವಾದಿರಾಜರ ಬಗ್ಗೆ ಶಬ್ದ ವಾದಿರಾಜ 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 ಪಾಹಿ ಮಾಂ, ವಾದಿರಾಜ ವಾದಿರಾಜ ಪಾಹಿ ರಕ್ಷ ಮಾಂ ಅಂತ ಹೇಳಿ ಆ ವಾದಿರಾಜರ ಸ್ತೋತ್ರವನ್ನು ಕೇಳಿದರೆ, ವಾದಿರಾಜ ಅಂತನೂ ಶಬ್ದ ಬಂದರೆ ಸಾಕು, ಅನೇಕ ಗ್ರಂಥಗಳನ್ನು ಮುಖಾನುಪುಂಖವಾಗಿ ಪ್ರಮಾಣಗಳನ್ನು ಕೊಟ್ಟು ವಾದಿರಾಜರ ಗ್ರಂಥವನ್ನು ಸಮರ್ಥನೆ ಮಾಡುವಂತಹ ಮಹಾಧೀರರು ಇವತ್ತಿನ ಪೀಠದಲ್ಲಿ ಅಲಂಕೃತರಾದಂತಹ ನಮ್ಮ ಗುರುಗಳು. ಅಷ್ಟು ವಾದಿರಾಜರ ಬಗ್ಗೆ ವಿಶೇಷವಾದಂತಹ ಭಕ್ತಿಯನ್ನು ತೋರಿಸುವುದು ನಮ್ಮ ಪೀಠದಲ್ಲಿ ಬಂದಿದೆ. ಪ್ರಾಯ ವಾದಿರಾಜರು, ವ್ಯಾಸರಾಜರು, ಶ್ರೀಪಾದರಾಜರು, ಅಭೂತ್ತಮರು ಇವರೆಲ್ಲರೂ ಕೂಡ ತಮ್ಮ ಜೀವನವನ್ನು ಉಸಿರಾಗಿ ಇಟ್ಕೊಂಡಿದ್ದು ಸರ್ವಮೂಲ ಗ್ರಂಥಗಳ ಪಾಠ ಪ್ರವಚನಕ್ಕಾಗಿ. ತಮ್ಮ ಜೀವನವನ್ನು ಇಟ್ಕೊಂಡಿದ್ದೇ ಭಗವಂತನ ಆರಾಧನೆಗಾಗಿ. ಇಂತಹ ಮಹಾನುಭಾವರ ಆರಾಧನೆಯನ್ನು ಎಲ್ಲರೂ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಅವರ ಆರಾಧನೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ತೋರಿಸಿಕೊಡುವಂತಹ ಮಹಾನುಭಾವರು ನಮ್ಮ ಗುರುಗಳು. ಇವತ್ತು ನಮ್ಮ ಗುರುಗಳು ಅಯೋಧ್ಯೆಯಲ್ಲಿದ್ದಾರೆ. ಅಯೋಧ್ಯೆಯಲ್ಲಿದ್ದಾಗಲೂ ವೈಭವದ ಪೂಜೆ. ರಾಮ ಮಂದಿರ ನಮ್ಮ ಮೋದಿ ಆದಿತ್ಯ ಯೋಗಿನಾಥ್ ಅವರು ನಿರ್ಮಾಣ ಮಾಡಿದಂತಹ ಏನು ರಾಮ ಮಂದಿರ ಇದೆ, ಆ ರಾಮ ಮಂದಿರದಲ್ಲಿ ಮೂಲರಾಮನ ಪೂಜೆ ಆಗಿದೆ. ಮೂಲರಾಮದೇವರ ವಿಶೇಷವಾದ ವೈಭವದ ಪೂಜೆ ಅಯೋಧ್ಯೆಯಲ್ಲಿ ನಡೆದಿದೆ. ಮೂಲರಾಮ ಆ ರಾಮದೇವರ ಅವತಾರ ಮಾಡಿದ್ದೇ ಅಯೋಧ್ಯೆಯಲ್ಲಿ. ಆ ಅಯೋಧ್ಯೆಯಲ್ಲಿ ಆ ಮಹಾಸ್ವಾಮಿಗಳು ಆ ಮೂಲರಾಮನನ್ನು ಮುಟ್ಟಿ ಅಯೋಧ್ಯೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೇನೆ, ಭಕ್ತರ ಗೊಂದಲ ಇಲ್ಲದೇನೆ ವೈಭವದ ಪೂಜೆ ಇವತ್ತಾಗಿದೆ. ಅದು ವಾದಿರಾಜರ ವಿಶೇಷವಾದ ಅನುಗ್ರಹ. ವಾದಿರಾಜರ ಪ್ರಾರ್ಥನೆಯನ್ನು ಮಾಡಿದ್ದಾರೆ, ವಾದಿರಾಜರ ಸ್ತೋತ್ರವನ್ನೇ ಹೇಳಿದ್ದಾರೆ. ವಾದಿರಾಜರ ಮಹಿಮೆಯನ್ನು ನಮ್ಮ ಗುರುಗಳಲ್ಲಿ ಹೇಳಿ ವೈಭವದ ಪೂಜೆಯನ್ನು ಸ್ವಾಮಿಗಳು ಅಯೋಧ್ಯೆಯಲ್ಲಿ ಮಾಡಿದರು ಕೇಳ್ತೇನೆ. ಅಂತಹ ವಾದಿರಾಜರು ಅನೇಕ ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದಾರೆ, ಅನೇಕ ಪವಾಡಗಳನ್ನು ಕೂಡ ಉಳಿಸಿದ್ದಾರೆ. ಅಂತಹ ಮಹಾನುಭಾವರು ವಾದಿರಾಜರು. ಪ್ರಾಯ ಅವರ ಕಾವ್ಯಶಾಸ್ತ್ರ, ಶಾಸ್ತ್ರ ಇದ್ದದ್ದು, ಶಾಸ್ತ್ರ ಕಾವ್ಯ ಇದ್ದದ್ದು. ಬಹಳ ವಿಚಿತ್ರವಾದಂತಹ ಒಂದು ಶೈಲಿ ವಾದಿರಾಜರು. ಶಾಸ್ತ್ರ ಅಂದರೆ ಒಂಥರ ಇರುತ್ತೆ, ತುಂಬ ಕಷ್ಟವಾಗಿರುತ್ತೆ. ಅದನ್ನು ಶ್ಲೋಕ ರೂಪದಲ್ಲಿ ಮಾಡಿದಂತಹ ಮಹಾನುಭಾವರು ವಾದಿರಾಜರು. ಹೀಗೆ ವಾದಿರಾಜರು ಕವಿತಾ ಶಕ್ತಿ ಇರ್ಬೋದು, ಷಡ್ದರ್ಶನಾಚಾರ್ಯರು, ಅನೇಕ ಗ್ರಂಥಗಳನ್ನು ನಿರ್ಮಾಣ ಮಾಡಿದವರು, ಅನೇಕ ಶಾಸ್ತ್ರಗಳನ್ನು ಬಲ್ಲವರು. ಅಂತಹ ಮಹಾನುಭಾವರ ಆರಾಧನಾ ಮಹೋತ್ಸವ ಪ್ರತಿ ದಿವಸ ವಾದಿರಾಜರ ಸ್ಮರಣೆ ಆಗುವುದಿಲ್ಲ. ಕನಿಷ್ಠ ಪಕ್ಷ ಆರಾಧನೆ ಇಲ್ಲಾದರೂ ಕೂಡ ಅವರ ಸ್ಮರಣೆಯನ್ನು ಮಾಡಿದರೆ ಅವರ ಅನುಗ್ರಹ ವಿಶೇಷವಾಗಿ ಆಗುತ್ತೆ. ಯಾಕೆ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ಯಾಕೆ ಆರಾಧನೆ ದಿವಸ ಅವರ ಸ್ಮರಣೆ ಮಾಡಬೇಕು? ಅವರು ನಮ್ಮನ್ನು ನೋಡೋರಲ್ಲ, ಇದ್ದಾಗಲೂ ಅಖಂಡವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಹೋದ ಮೇಲೆಯೂ ಹೇಳಬೇಕಾಗಿಲ್ಲ, ಅಖಂಡವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ತಪಸ್ಸನ್ನು ಮಾಡ್ತಾ ಕೊಡ್ತಿರ್ತಾರೆ. ಹಾಗಾದರೆ ವಾದಿರಾಜರಿಗೆ ರಘುತ್ತಮನ ನಮಸ್ಕಾರ ಯಾಕೆ ಆಗಬೇಕು? ನಾವು ಅವರ ಸೇವೆಯನ್ನು ಯಾಕೆ ಮಾಡಬೇಕು? ಅವರು ನಮ್ಮನ್ನು ನೋಡೋದಿಲ್ಲ ಅಂದಮೇಲೆ ನಾವು ಸೇವೆ ಮಾಡೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಅದಕ್ಕಂದ್ರೆ ನೋಡ್ತಾರೆ, ನೋಡೋದಿಲ್ಲ ಅಂತ ಅನ್ನೋದಿಲ್ಲ, ವಿಶೇಷವಾಗಿ ನೋಡೋದು ಆರಾಧನೆ ದಿವಸ ನೋಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕೊಡ್ತಿರ್ತಾರೆ.
ದೇವರದ್ರಂತೆ ಏನು ಮಾಡ್ತಾ ಇದ್ದೀನಿ, ನಿನ್ನನ್ನು ನೋಡ್ತಾ ಇದ್ದೇನೆ. ನನ್ನನ್ನೇ ಯಾವಾಗ ನೋಡಿದರೆ ನಿನಗಾಗಿ ಸೇವೆಯನ್ನು ಮಾಡುವಂಥ ಭಕ್ತರನ್ನು ಯಾವಾಗ ನೋಡ್ತೀಯ ಅಂತ. ಆ ಭಕ್ತರ ರಕ್ಷಣೆ ನಿನ್ನ ಜವಾಬ್ದಾರಿ ನಾನ್ಯಾಕೆ ನೋಡಲಿ ಅಂತ ವಾದರಾಜರನ್ನು. ಹೌದಾ? ಹಾಗಾದ್ರೆ ಹಾಗೆ ಮಾಡಬೇಡ. ಮಕ್ಕಳನ್ನು, ಹೆಂಡತಿಯನ್ನು, ಮನೆಯನ್ನು ಬಿಟ್ಟು ನಿನಗೋಸ್ಕರವಾಗಿ ಸೇವೆಯನ್ನು ಮಾಡ್ತಾರೆ. ಇವತ್ತು ಕಣ್ ತೆಗೆದು ನೋಡು. ಯಾಕೆ? ನಿಮ್ಮ ಆರಾಧನೆ ಇವತ್ತು ನನ್ನ ಹತ್ತಿರ ಬಂದ ದಿವಸ ಇವತ್ತು, ಅದಕ್ಕಾಗಿ ಇವತ್ತಾದರೂ ಕಣ್ ತೆಗೆದು ನೋಡು ಅಂದ್ರಂತೆ ಅಯೋಧನ. ಐಗ್ರೀದೇವರು ಹೇಳಿದ್ರಂತೆ ಸರಿ ಅಂತ ಹೇಳಿ ಆರಾಧನೆ ದಿವಸ ಕಣ್ ತುಂಬ ನೋಡ್ತಾರಂತ ಭಕ್ತರನ್ನು. ಕಣ್ ತುಂಬ ನೋಡಿದಾಗ ಇವರು ಸರಸ ಭಾರತಿ ವಿಲಾಸ ಹೇಳಿದರು, ಇವರು ಯುಕ್ತಿ ಮಲ್ಲಿಕಾ ಹೇಳಿದರು, ಇವರು ಗಂಗಾ ಲಹರಿ ಹೇಳಿದರು, ಇವರು ನದಿ ಸ್ತೋತ್ರ ಹೇಳಿದರು. ಅನೇಕ ಏನು ಸ್ತೋತ್ರಗಳನ್ನು ಮಾಡಿದ್ದಾರೆ. ಆ ಎಲ್ಲ ಸ್ತೋತ್ರಗಳನ್ನು ಕೇಳಿದಾಗ ಆನಂದ ಆಗುತ್ತೆ. ಪ್ರಾಯ ದೀಪಾವಳಿ ಬಂದರೆ ಕನ್ಸೆಷನ್ ಇರುತ್ತೆ, ಡಿಸ್ಕೌಂಟ್ ಇರುತ್ತೆ. ಪಟಾಕಿ ಡಿಸ್ಕೌಂಟ್, ಖಾದಿ ವಸ್ತ್ರ ಡಿಸ್ಕೌಂಟ್, ಪ್ಯಾಂಟ್ ಶರ್ಟ್ ತೊಗೋಬೇಕಾದ್ರೆ ಡಿಸ್ಕೌಂಟ್ ಇರುತ್ತೆ. ಹಾಗೆ ಡಿಸ್ಕೌಂಟ್ ಸಿಗೋದೇನೆ ನಮಗೆ ಆರಾಧನೆ ದಿವಸ. ವಾದಿರಾಜರ ಆರಾಧನೆ ದಿವಸ ಯಾರು ವಾದಿರಾಜರ ಸ್ಮರಣೆ ಮಾಡ್ತಾರೋ ಡಿಸ್ಕೌಂಟ್. ಎಷ್ಟು ಅಲ್ಪವಾಗಿ ನೀವು ಸ್ಮರಣೆ ಮಾಡಿದ್ರೂ ಪೂರ್ತಿ ಫಲವನ್ನು ಕೊಡ್ತಾರಂತೆ. ಅದಕ್ಕೋಸ್ಕರವಾಗಿ ಪ್ರತಿ ದಿವಸ ವಾದಿರಾಜರ ಸ್ಮರಣೆ ಮಾಡಬೇಕು. ವಾಸ್ತವ ಕನಿಷ್ಠ ಪಕ್ಷ ಡಿಸ್ಕೌಂಟ್ ಇದ್ದ ದಿವಸ, ವಾದಿರಾಜರ ಆರಾಧನೆ ದಿವಸ ವಾದಿರಾಜರ ಸ್ಮರಣೆ, ಅವರ ಗ್ರಂಥಗಳ ಸ್ಮರಣೆ, ಚಿಂತನೆ, ಮಂಥನೆ ಆದರೆ ಅವರ ಪರಮಾನುಗ್ರಹ ಆಗುತ್ತೆ. ಅದಕ್ಕೋಸ್ಕರವಾಗಿ ಅವರ ಆರಾಧನೆ ದಿವಸ ಅವರ ಸ್ಮರಣೆ ಮಾಡುವುದು ಬಹಳ ವಿಶೇಷ. ಆ ನಿಮಿತ್ತದಿಂದ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಮಹಾನುಭಾವರ ಪ್ರಭುತ್ತಮರ ಸನ್ನಿಧಾನದಲ್ಲಿ, ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ವಾದಿರಾಜರ ಅಲ್ಪ ಬಗೆಯಾದ ಚಿಂತನೆಯನ್ನು ಮಾಡಿದ್ದೇವೆ. ಇದರಿಂದ ಆ ವಾದಿರಾಜರಲ್ಲಿ ಅಂತರ್ಯಾಮಿಯಾದಂಥ ಹಯಗ್ರೀವ ನಮಗೂ ನಿಮಗೂ ಎಲ್ಲರಿಗೂ ವಿಶೇಷವಾದ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇದಂ ಜ್ಞಾನಂ ಹರೇ ಪೂಜಾ ಹರೇರೇ ಉದಿತಂ ಸದಾ ಹರ್ಯಧೀನಂಚ ಸರ್ವತ್ರೇ ದೇವನ್ಯಾಸೋ ಹರವಸ್ತುತಃ ನಾಹಂ ಕರ್ತ ಪರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ಸ್ತುತಿಕರ ಸದಾ ಶ್ರೀಕೃಷ್ಣ.